ಜೀವ ಮತ್ತು ಈಶ್ವರನ ವಿಷಯಕವಾಗಿ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಯಾವ ಅಜ್ಞಾನದಲ್ಲಿ ಪ್ರತಿಬಿಂಬಿತವಾಗಿರ್ತಕ್ಕಂಥ ಯಾವ ಚೈತನ್ಯದ ಅದಕ್ಕೆ ಏನನ್ಬೇಕು ಅಂತ ಕೇಳಿದ್ರೆ ಜೀವ ಅನ್ಬೇಕು ಅಂತ ಹೇಳಿ. ಮತ್ತು ಯಾವುದೇನಪ್ಪ ಅಂತ ಕೇಳಿದ್ರೆ ಮಾಯೆಯಲ್ಲಿ ಪ್ರತಿಬಿಂಬಿತವಾಗಿರ್ತಕ್ಕಂಥ ಚೈತನ್ಯದ ಅದಕ್ಕೆ ಈಶ್ವರ ಅನ್ಬೇಕು ಅಂತ ತಿಳ್ಕೊಂಡು ಈಗ ಪ್ರಾರಂಭ ಮಾಡಿದ್ದಾರೆ. ಇಲ್ಲಿ ಅನೇಕ ಪಕ್ಷವಾದಿಗಳು, ಇದು ಮೂರನೇ ಪಕ್ಷದವರು, ಇವರೇನಪ್ಪ ಅಂತ ಕೇಳಿದ್ರೆ ಈ ಜೀವ ಈಶ್ವರ ವಿಷಯವಾಗಿ ವಿಚಾರ ಮಾಡುವಾಗ ಅವರು ಏನಂತಾರಂತ ಕೇಳಿದ್ರೆ, ಅಲ್ಲ, ರೂಪರಹಿತವಾಗಿರ್ತಕ್ಕಂಥ ಪದಾರ್ಥದ ಪ್ರತಿಬಿಂಬ ಆಗುವುದಿಲ್ಲ, ರೂಪ ಸಹಿತವಾಗಿರ್ತಕ್ಕಂಥ ಪದಾರ್ಥದೇ ಪ್ರತಿಬಿಂಬ ಆಗ್ತದೆ. ಹೇಗೆ ಅಂತ ಕೇಳಿದರೆ, ಈಗ ನೀವು ರೂಪ ಉಳ್ಳಂಥ ಮುಖ ತಗೊಂಡು ಆ ಕನ್ನಡಿ ಅದ್ರ ಹೋಗಿ ನಿಂತ್ರಿ ಅಂದ್ರೆ ನಿಮ್ಮ ಪ್ರತಿಬಿಂಬ ಅಲ್ಲಿ ಆಗ್ತದೋ ಅಥವಾ ಇಲ್ಲೋ? ಯಾಕೆ ಆಗ್ತದೆ? ರೂಪದ ಅಲ್ಲೇನದ ಅಂತ ಕೇಳಿದ್ರೆ ರೂಪದ ಅದಕ್ಕೆ ಏನಾಗ್ತದ? ಪ್ರತಿಬಿಂಬ ಆಗ್ತದೆ. ಹೌದಿಲ್ಲ? ಅಲ್ಲೇ ಗಾಳಿನೂ ಬೀಸ್ತಿರ್ತದ, ಎಲ್ಲಿ? ಆ ಕನ್ನಡಿ ಎದುರುಗಡೆಗೆ. ಆ ಗಾಳಿದಾದ್ರೂ ಪ್ರತಿಬಿಂಬ ಆಗ್ತದೇನು? ಆಗುದಿಲ್ಲ. ಯಾಕೆ ಆಗುದಿಲ್ಲ? ವಾಯು ರೂಪಂ ನಾಸ್ತಿ ಅಂತ ಶಾಸ್ತ್ರ ಹೇಳ್ತದೆ. ಗಾಳಿಗೆ ಬಣ್ಣ ಇಲ್ಲ ಅಂತ ಹೇಳಿದೆ, ಅದಕ್ಕೆ ಇದ್ರ ಪ್ರತಿಬಿಂಬ ಆಗ್ತದೇನು? ಆಗುದಿಲ್ಲ. ಯಾಕೆ ಆಗುದಿಲ್ಲ? ಅದು ರೂಪರಹಿತದ. ಮತ್ತು ಮುಖದ ಯಾಕೆ ಆಗ್ತದ? ರೂಪ ಸಹಿತ. ಹಾಗ ನಿಮ್ಮ ಬ್ರಹ್ಮದ ಪ್ರತಿಬಿಂಬ ಅಜ್ಞಾನದಲ್ಲಿ ಆಗ್ಬೇಕಾಗಿದ್ರೆ, ನಿಮ್ಮ ಬ್ರಹ್ಮ ರೂಪಸಹಿತವಾಗಿದ್ರೆ ಪ್ರತಿಬಿಂಬ ಆಗ್ತದೆ. ನಿಮ್ಮ ಬ್ರಹ್ಮ ಹೇಗದ? ಅರೂಪದ. ಆ ಬ್ರಹ್ಮನಿಗೆ ಏನಿಲ್ಲ ಅಂತ ಕೇಳಿದ್ರೆ ರೂಪ ಇಲ್ಲ. ಈಗ ರೂಪರಹಿತವಾಗಿರ್ತಕ್ಕಂಥ ಬ್ರಹ್ಮನ ಪ್ರತಿಬಿಂಬ ಹೇಗಾಗ್ತದೆ? ಆ ಬ್ರಹ್ಮನ ಪ್ರತಿಬಿಂಬನೇ ಆಗಲಿಲ್ಲ ಅಂದ್ರೆ ಜೀವ ಈಶ್ವರ ನಿಮಗೆ ಸಿದ್ಧ ಮಾಡಾಕನ ಬರುವುದಿಲ್ಲ ಅಂತ ಈಗ ಅವನದೇನದ ಅಂತ ಕೇಳಿದ್ರೆ ಆಕ್ಷೇಪ ಅದ. ಆದ್ರೆ ಈಗ ಆಕ್ಷೇಪ ಇದ್ರೂ ಕೂಡ ಇಲ್ಲಿ ಅದ್ರ ವ್ಯವಸ್ಥೆ ಮಾಡ್ತಾರೆ. ರೂಪರಹಿತ ರೂಪಸಹಿತ ಪದಾರ್ಥದೇ ಪ್ರತಿಬಿಂಬ ಆಗ್ತದೆ, ಹೀಗೇನು ನಿಯಮ ಇಲ್ಲ. ಇದು ಮೊದಲನೇ ಮಾತ. ಯಾಕೆ? ರೂಪರಹಿತವಾಗಿರ್ತಕ್ಕಂಥ ಪದಾರ್ಥದ ಕೂಡ ಏನಾಗ್ತದೆ ಅಂತ ಕೇಳಿದ್ರೆ ಪ್ರತಿಬಿಂಬ ಆಗ್ತದೆ. ಹೇಗೆ ಅನ್ನೋದು ವ್ಯವಸ್ಥೆ ಮಾಡ್ತಾರೆ ನೋಡಿ. ಅವರು ರೂಪರಹಿತ द्रव्य का प्रतिबिंब नहीं होवे है, इस अर्थ विषय जो तुम्हारा आग्रह होवे तो ರೂಪರಹಿತವಾಗಿರ್ತಕ್ಕಂಥ ದ್ರವ್ಯದು ಪ್ರತಿಬಿಂಬ ಆಗುವುದಿಲ್ಲ ಅಂತ ಹೀಗೇನಂತ ಕೇಳಿದ್ರೆ ನೀವು ಒಂದು ವೇಳೆ ಅರ್ಥ ಮಾಡಿದ್ರೆ, ಮತ್ತು ಆ ಅರ್ಥದ ವಿಷಯಕವಾಗಿ ನಿಮಗೆ ಬಹಳ ಆಗ್ರಹನೇ ಇತ್ತು. ಯಾಕೆ? ಈ ಪೂರ್ವದಲ್ಲೆಲ್ಲ ಹೇಳ್ಕೊಂಡು ಬಂದ ಆಕಾಶದಲ್ಲಿ ರೂಪದೇನು ಇಲ್ಲ. ಆ ರೂಪರಹಿತವಾಗಿರ್ತಕ್ಕಂಥ ಆಕಾಶದ ಜಲದಲ್ಲಿ ಪ್ರತಿಬಿಂಬ ಆಗ್ಯದಿಲ್ಲ, ಆಗ್ಯದ. ಅವ ಹೇಳ್ದ ಇಲ್ರಿ, ಮೋಡ ಪ್ರಕಾಶ ಏನಂತ ಕೇಳಿದ್ರೆ ತಾರೆಗಳು ಇವತ್ತರದ ಪ್ರತಿಬಿಂಬ ಆಗ್ಯದ. ಯಾಕ? ಅವು ರೂಪಸಹಿತ ವಸ್ತುಗಳದ. ಮೋಡಿಗೆ ರೂಪದ, ಮತ್ತೇನಂತ ಕೇಳಿದ್ರೆ ಪ್ರಕಾಶದಂತ ರೂಪನೇ ಅದ, ರೂಪ ಸ್ವರೂಪನೇ ಅದ. ಅದು ಅಲ್ಲದೇನಂತ ಕೇಳಿದ್ರೆ ಮತ್ತೆ ಪುನಃ ಏನು ಹೇಳಿದ್ರ? ಏನು ಹೇಳಿದೆ ನೋಡಿ, ಲಕ್ಷ್ಯ ಕೊಡಿ. ಮೋಡಕ್ಕೆ ರೂಪದಲ್ಲ, ಅದರದ್ದೇನಂತ ಕೇಳಿದ್ರೆ ಪ್ರತಿಬಿಂಬ ಆಗುತ್ತದೆ. ಮತ್ತೇನಂತ ಕೇಳಿದ್ರೆ ಪ್ರಕಾಶ, ಅದು ರೂಪ ಸ್ವರೂಪನೇ ಅದ, ಅದರದ್ದು ಪ್ರತಿಬಿಂಬ ಆಗ್ತದೆ. ಮತ್ತು ತಾರೆಗಳದವಲ್ಲ, ನಕ್ಷತ್ರಗಳು, ಅವರದ್ದು ಕೂಡ ಏನಾಗ್ತದೆ ಅಂತ ಕೇಳಿದ್ರೆ ಪ್ರತಿಬಿಂಬ ಆಗ್ತದೆ. ಆಕಾಶಕ್ಕೆ ಎಲ್ಲಿ ರೂಪದ ಪ್ರತಿಬಿಂಬ ಆಗ್ಬೇಕಾದ್ರೆ? ಆಕಾಶ ರೂಪರಹಿತದ, ಅದ್ರ ಪ್ರತಿಬಿಂಬ ಆಗುದಿಲ್ಲ ಅಂತ ಅವ ಹಿಂಗೆ ಏನು ಮಾಡಿದ ಅಂತ ಕೇಳಿದ್ರೆ ಆಕ್ಷೇಪ ಮಾಡಿದ. ಆದರೆ ಇವ್ರು ಹೇಳಿದ್ರು ಇಲ್ಲ, ಅದು ರೂಪರಹಿತವಾದರೂ ಕೂಡ ಅದರ ಪ್ರತಿಬಿಂಬ ಆಗ್ತದೆ. ಹೇಗಾಗ್ತದೆ ಅಂತ ಕೇಳಿದ್ರೆ, ಒಂದು ಮೊಳಕಲಷ್ಟು ನೀರು ಅದಾವ, ಆದ್ರೆ ಆ ನೀರಿನ ಹೋಗಿ ನೀವು ನಿಂತ್ರೆ ಆ ನೀರು ಆಳವಾಗಿ ತೋರ್ತದೆ. ಅದು ಆಳತನ ಯಾರದು? ಹೌದು. ಇದು ಆಕಾಶ ಹೆಂಗೇನಂತ ಕೇಳಿದ್ರೆ ಮೇಲೆತ್ತರಕ್ಕೆ ಕಾಣಿಸ್ತದೋ, ಅದು ಎಷ್ಟು ಮೇಲೆತ್ತರದ ಅಷ್ಟೇನಪ್ಪ ಅಂತ ಕೇಳಿದ್ರೆ ಇಲ್ಲಿ ತೆಳಗು ಕಾಣ್ತದಲ್ಲ. ನಿಮ್ಗೆ ನೀರು ಬಹಳ ಆಳಾಗ್ಯದವ, ಬಹಳ ಗುಂಬದವ ಅನಿಸ್ತದೆ. ಅನಿಸಿ ನೀವು ಆ ನೀರಿನೊಳಗೆ ಪ್ರವೇಶ ಮಾಡಿದ್ರೆ ನೀರು ಎಟ್ಟದವ. ಮತ್ತು ಆಳವಾಗಿ ಕಂಡದ್ದು ಯಾರ ಪ್ರತಿಬಿಂಬ? ಆಕಾಶದ ಪ್ರತಿಬಿಂಬ. ಯಾಕೆ ಆಗುದಿಲ್ಲ? ರೂಪರಹಿತ ವಸ್ತುವಿಂದ ಪ್ರತಿಬಿಂಬ ಆಗ್ತದಂತ ವ್ಯವಸ್ಥೆ ಮಾಡಿದಕ್ಕೆ ಮತ್ತೆ ಇವ್ರು ಏನಂತಾರಂತ ಕೇಳಿದ್ರೆ, ಇಲ್ಲ, ಈ ಪ್ರಕಾರವಾಗಿ ನೀವೇನಂತ ಕೇಳಿದ್ರೆ ರೂಪರಹಿತ ಆಕಾಶ, ಯಾವ ಆಕಾಶ ದ್ರವ್ಯದಲ್ಲ,
ಈ ದ್ರವ್ಯದ ಪ್ರತಿಬಿಂಬನೇ ಸಿದ್ಧ ಆಗುವುದಿಲ್ಲ ಅಂತ ನೀವು ಅಂದ್ರೆ ಪ್ರತಿಬಿಂಬ ಇಲ್ಲಿ ಸಿದ್ಧ ಆಗುದಿಲ್ಲ. ಯಾಕೆ ಅವ್ರು ಏನಂತ ನೋಡಿ, ಇಸ್ ಪ್ರಕಾರ ರೂಪರಹಿತ ಆಕಾಶ ದ್ರವ್ಯಕ್ಕೆ. ಆಕಾಶ ದ್ರವ್ಯ ಹೇಗದ? ರೂಪರಹಿತ, ಹೌದಿಲ್ಲ? ಈ ಆಕಾಶ ದ್ರವ್ಯದ ಪ್ರತಿಬಿಂಬಕ್ಕೆ ಸಿದ್ಧ ಹುಯಿ. ಇದು ಪ್ರತಿಬಿಂಬ ಸಿದ್ಧವಾದ ತಾ ಬ್ರಹ್ಮಕ ಪ್ರತಿಬಿಂಬ ಬಿಂಬ ಭಾವ ಕರಿಕೆ ಸೋ ಜೀವ ಈಶ್ವರ ಸಂಭವ್ಯ ಹೇ. ಇಲ್ಲೇನಪ್ಪ ಅಂತ ಕೇಳಿದ್ರೆ ಜೀವ ಈಶ್ವರರು ಕೂಡ ಅಲ್ಲಿ ಏನಾಗ್ತಾರೆ ಅಂತ ಕೇಳಿದ್ರೆ ಸಿದ್ಧವಾಗ್ತಾರೆ. ಯಾಕೆ? ಬ್ರಹ್ಮ ರೂಪರಹಿತ ಇದ್ದಾಗೆ ಆದ್ರೂ ಕೂಡ ಅದ್ರ ಪ್ರತಿಬಿಂಬನೂ ಆಗ್ತದೆ, ಬಿಂಬನೂ ಏನಂತ ಕೇಳಿದ್ರೆ ನಿರ್ಮಾಣ ಆಗ್ತದೆ. ಅಲ್ಲಿ ಜೀವ ಈಶ್ವರ ಹಿಂಗೆ ವಿಭಾಗ ಸಂಭವಿಸ್ತದೆ ಅಂತ ಹಿಂಗೆ ಹೇಳಿದೆವು. ಆದ್ರೂ ಕೂಡ ಅವ್ರು ಮತ್ತು ರೂಪರಹಿತ द्रव्य का प्रतिबिंब नहीं होवे इस अर्थ विषय जो तुम्हारा ಆಗ್ರಹ ಹೋವೆ. ಕೆಲವರು ಹಠವಾದಿ ಮಂದಿಗಳು ಇರ್ತಾರೆ, ತಮ್ಮ ಅನಿಸಿಕೆಯನ್ನು ಬಿಡುವುದಿಲ್ಲ. ಇಲ್ಲಿಲ್ರಿ, ರೂಪರಹಿತವಾಗಿರ್ತಕ್ಕಂಥ ಯಾವ ಆಕಾಶದ ಯಾವ ಆಕಾಶಕ್ಕೆ ದ್ರವ್ಯ ಅದಲ್ಲ, ಆ ದ್ರವ್ಯದ ಏನಂತ ಕೇಳಿದ್ರೆ ಪ್ರತಿಬಿಂಬ ಆಗುವುದೇ ಇಲ್ಲ. ಹಿಂಗೆ ಒಂದು ವೇಳೆ ನಿಮ್ದು ಆಗ್ರಹನೇ ಇದ್ರೆ ನಿಮ್ಮಂತೆ ಆಗಲಿ ಅಂತಾರೆ. ಆಗ್ರಹ ಹೋಯಿತು हम सिद्धांति ब्रह्म को द्रव्य ही मानते नहीं. ಏನಂತೆ? ದ್ರವ್ಯ ರೂಪರಹಿತ ದ್ರವ್ಯದ ಪ್ರತಿಬಿಂಬ ಆಗದಂತೆ ಮತ್ತು ರೂಪ ಸಹಿತ ದ್ರವ್ಯದ ಪ್ರತಿಬಿಂಬ ಆಗ್ತದಂತೆ. ಆಕಾಶ ಇದು ರೂಪರಹಿತ ದ್ರವ್ಯದ ಮಾತ್ರದ ಪ್ರತಿಬಿಂಬ ಆಗುದಿಲ್ಲ ಅಂತ ನಿಂದ ಹಠ ಇರ್ಲಿ. ಹಂಗ ಬ್ರಹ್ಮನು ಏನಂತ ಕೇಳಿದ್ರೆ ಅದು ರೂಪರಹಿತದ, ಆ ಬ್ರಹ್ಮನ ಪ್ರತಿಬಿಂಬ ಆಗುದಿಲ್ಲ ಅಂತ ನೀವು ವ್ಯವಸ್ಥೆ ಮಾಡ್ತಲ್ಲ. ಆದ್ರೆ ನಾವು ನಿನಗೆ ಕೇಳ್ತೇವೆ, ನಾವು ವೇದಾಂತಿ ಸಿದ್ಧಾಂತಿಗಳು ಬ್ರಹ್ಮಗ ದ್ರವ್ಯ ರೂಪ ಅಂತೆ ಒಪ್ಪಿಲ್ಲ, ಅದಕ್ಕೆ ದ್ರವ್ಯ ಅಂತ ನಾವು ಅನ್ನೋದಿಲ್ಲ. ನೀವು ನೈಯಾಯಿಕ ಮತಾನುಸಾರವಾಗಿ ನೀವು ದ್ರವ್ಯ ಅಂತ ಹೇಳ್ಬೋದು. ಆಕಾಶ ದ್ರವ್ಯ, ವಾಯು ದ್ರವ್ಯ, ತೇಜ ದ್ರವ್ಯ, ಜಲ ದ್ರವ್ಯ, ಪೃಥ್ವಿ ದ್ರವ್ಯ ಅಂತ ಇವಕ್ಕೆ ನೀವು ದ್ರವ್ಯ ಅನ್ನಬಹುದು. ಆದ್ರೆ ನಮ್ಮ ಬ್ರಹ್ಮ ನಾವು ದ್ರವ್ಯ ಅಂತ ಒಪ್ಪೇ ಇಲ್ಲ. ಒಪ್ಪೇ ಇಲ್ಲ ಅಂದ ಬಳಿಕ ಅದು ರೂಪ ಸಹಿತ ರೂಪರಹಿತ ಅನ್ನೋದು ಪ್ರಶ್ನೆನೇ ಬರಂಗಿಲ್ಲ. ಯಾಕೆ? ದ್ರವ್ಯನೇ ಅಂತ ರೂಪಕ್ಕೆ ಆಶ್ರಯ ಆಗಿರ್ತದೆ, ಹೌದಿಲ್ಲ? ಅದಕ್ಕಾಗಿ ಏನಂತ ಕೇಳಿದ್ರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ದ್ರವ್ಯ ಹಿ ಮಾನ್ತೇನೆ, ನಾವು ಬ್ರಹ್ಮನಿಗೆ ದ್ರವ್ಯ ಅಂತ ಹೇಳುವುದಿಲ್ಲ. ಕಾಯ್ತೆ ಏಕೆ ಅಂದರೆ ನೈಯಾಯಿಕೋನೆ ಗುಣಕ್ಕೆ ಆಶ್ರಯಿಕು ತಥಾ ಸಮವಾಯಿ ಕಾರಣಕ್ಕೂ ಈ ದ್ರವ್ಯ ಮಾನೆ. ನೈಯಾಯಿಕರು ದ್ರವ್ಯ ಎದಕ್ಕಂದ್ರೆ ಅಂತ ಕೇಳಿದ್ರೆ ಗುಣಕ್ಕೆ ಯಾವುದೋ ಆಶ್ರಯ ಆಗ್ಯದ ಮತ್ತು ಸಮವಾಯಿ ಕಾರಣಕ್ಕೆ ಏನಂತ ಕರೆದ್ರ ಅಂತ ಕೇಳಿದ್ರೆ ದ್ರವ್ಯ ಅಂತ ಕರೆದ. ನೀಲೋ ಘಟ, ನೀಲೋ ಘಟ ಅಂದ ಕೂಡಲೇ ಘಟ ಹೇಗದ? ನೀಲವರ್ಣ ಅಂದ್ರೆ ಕಪ್ಪು ವರ್ಣದ, ಹೌದಿಲ್ಲ? ಮತ್ತಿಲ್ಲಿ ಇದು ಕಪ್ಪು ವರ್ಣ, ನೀಲವರ್ಣ, ಇದು ಏನದ ಅಂತ ಕೇಳಿದ್ರೆ ಇದು ಗುಣ. ಇದು ಏನದ? ಗುಣ. ಈ ಗುಣಕ್ಕೆ ಆಶ್ರಯ ಯಾರದ? ಘಟ. ಅದು ನೀ ದ್ರವ್ಯ ವಾಕ್ಯ, ಹೌದಿಲ್ಲ? ಇದಕ್ಕೆ ದ್ರವ್ಯ. ಇನ್ನು ಸಮವಾಯಿ ಕಾರಣಕ್ಕೂ ಈ ದ್ರವ್ಯ ಮಾಡಿ. ಸಮವಾಯಿ ಕಾರಣ ದೋ ಕಪಾಲವು ಕಾ ಸಂಯೋಗ ಹಿ ಘಟ ಹೇ. ಎರಡು ಕಪಾಲಗಳ ಸಂಯೋಗ ಅಂದ್ರೆ ಘಟ. ಅದು ಆ ಎರಡು ಕಪಾಲಗಳು ಏನದ ಅಂತ ಕೇಳಿದ್ರೆ ಅವು ದ್ರವ್ಯದವು. ದೋ ದ್ರವ್ಯೋ ಕಾ ಸಂಯೋಗ ಹೋವೆ ಹೇ. ಎರಡು ದ್ರವ್ಯಗಳದ ಏನಾಗ್ತದ ಅಂತ ಕೇಳಿದ್ರೆ ಸಂಯೋಗ ಆಗ್ತದ. ಇಲ್ಲಿ ಎರಡು ಕಪಾಲಗಳು ಕೂಡಿದಾಗ ಏನಾಗಿದೆ ಅಂತ ಕೇಳಿದ್ರೆ ಘಟ ಎಂಬುವ ಏನಂತ ಕೇಳಿದ್ರೆ ಈ ದ್ರವ್ಯದ ಉತ್ಪತ್ತಿ ಆಗ್ಯದಂತೆ ಹಿಂಗೆ ಹೇಳ್ತಾರೆ ಮನೆ. ಅವ್ರು ಈಗ ನಮ್ಮ ಬ್ರಹ್ಮ ಹೇಗದ ಅಂತ ಕೇಳಿದ್ರೆ ಅದು ಏನಲ್ಲ ಅಂತ ಕೇಳಿದ್ರೆ ಅದು ನಮ್ದು ದ್ರವ್ಯನೇ ಅಲ್ಲ. ಯಾಕೆ ದ್ರವ್ಯ ಅಲ್ಲ ಅಂತ ಕೇಳಿದ್ರೆ ಸಾಕ್ಷಿ ಚೇತಃ ಕೇವಲೋ ನಿರ್ಗುಣಶ್ಚ. ಸಾಕ್ಷಿ ಚೇತಃ, ಸಾಕ್ಷಿ ಚೈತನ್ಯ ಅದು ಹೇಗದ ಕೇವಲೋ ನಿರ್ಗುಣಶ್ಚ. ಅದು ಗುಣರಹಿತದ, ಅಲ್ಲಿ ಗುಣನೇ ಇಲ್ಲ. ನಿಮ್ತ್ರದಲ್ಲಿ ಏನಂತ ನೀವು ಏನು ದ್ರವ್ಯದ ಲಕ್ಷಣ ಏನು ಮಾಡ್ರಿ? ಗುಣ ಆಶ್ರಯಕ್ಕೂ ದ್ರವ್ಯಕ್ಕೆ, ಗುಣ ಆಶ್ರಯಕ್ಕೆ ನೀವು ದ್ರವ್ಯ ಅಂದ್ರೆ ನಮ್ಮ ಬ್ರಹ್ಮದಲ್ಲಿ ಗುಣನೇ ಇಲ್ಲ, ಗುಣಕ್ಕೆ ಆಶ್ರಯ ಪ್ರಶ್ನೆನೇ ಬರಂಗಿಲ್ಲ. ಅಂದಮೇಲೆ ನಮ್ಮ ಬ್ರಹ್ಮ ಏನಲ್ಲ ಅಂತ ಕೇಳಿದ್ರೆ ನಿಮ್ಮ ದ್ರವ್ಯದಂತೆ ದ್ರವ್ಯ ಅಲ್ಲ ಅಂತ ಹೇಳ್ತಾರೆ. ಸಾಕ್ಷಿ ಉದಾಸೀನತ್ವೇ ಸತಿ ಬುದ್ಧ ಸಾಕ್ಷಿ. ಯಾವುದು ಉದಾಸೀನದ? ಉದಾಸೀನ ಅಂದ್ರೆ ರಾಗದ್ವೇಷ ರಹಿತಕ್ಕೂ ಉದಾಸೀನತೆಗೆ. ಎಲ್ಲಿ ರಾಗನೂ ಇಲ್ಲ, ದ್ವೇಷನೂ ಇಲ್ಲ, ಬೇಕನ್ನೋದೂ ಇಲ್ಲ, ಬ್ಯಾಡ ಅನ್ನೋದೂ ಇಲ್ಲ, ಹಿಂಗೆ ರಹಿತವಾಗಿರ್ತಕ್ಕಂಥ ಯಾವ ಸಾಕ್ಷಿ ಚೇತ ಅಂದ್ರೆ ಸಾಕ್ಷಿ ಚೈತನ್ಯದ ಕೇವಲ ನಿರ್ಗುಣಶ್ಯ. ಅದು ಹೇಗದ ಅಂತ ಕೇಳಿದ್ರೆ ಕೇವಲ ನಿರ್ಗುಣದ, ಅಲ್ಲಿ ಏನಿಲ್ಲ ಅಂತ ಕೇಳಿದ್ರೆ ಅದರೊಳಗೆ ಗುಣ ಇಲ್ಲ ಅಂತ ತಿಳ್ಕೊ. ಶ್ರುತಿ ಬ್ರಹ್ಮಕ್ಕೂ ನಿರ್ಗುಣತೆ. ಈ ನಮ್ಮ ಶ್ರುತಿ ಏನು ಮಾಡಿದೆ ಅಂತ ಕೇಳಿದ್ರೆ ಬ್ರಹ್ಮನಿಗೆ ನಿರ್ಗುಣ ಅಂತ ಹೇಳಿದೆ. ಆದ್ದರಿಂದ ಏನಂತ ಕೇಳಿದ್ರೆ ಅದಕ್ಕೆ ಏನು ಅನ್ನಕ್ಕೆ ಬರುವುದಿಲ್ಲ, ದ್ರವ್ಯ ಅಂತ ಅನ್ನಕ
ಬರುವುದಿಲ್ಲ ಅಂತ ತಿಳ್ಕೊಂಡು ಹೇಳಿದ್ರೆ ಯಾತೆ ತಾ ಬ್ರಹ್ಮಕ್ಕೂ ಗುಣೋಂಕ ಆಶ್ರಯಪಣ ಸಂಭವತಾ ನಹಿ. ಆ ಬ್ರಹ್ಮನಿಗೆ ಗುಣಗಳಿಗೆ ಆಶ್ರಯತ್ವನೇ ಸಂಭವಿಸುವುದಿಲ್ಲ. ಯಾಕೆ? ಅವನಲ್ಲಿ ಗುಣನೇ ಇಲ್ಲ. ಅವ ದ್ರವ್ಯ ಇದ್ರೆ ಗುಣಕ್ಕೆ ಆಶ್ರಯ ಆಗ್ತಿಲ್ಲ. ಆದ್ರೆ ಗುಣಕ್ಕೆ ಆಶ್ರಯ ಆಗೇನೇನು ಅಂತ ಕೇಳಿದ್ರೆ ಅವ ಆಶ್ರಯ ಆಗಿಲ್ಲ. ಯಾಕೆ? ಅವ ದ್ರವ್ಯ ಅಲ್ಲ. ಗುಣ ಆಶ್ರಯಕ್ಕೇ ದ್ರವ್ಯ ಎಂದಿರಿ ನೀವು, ಹೌದಿಲ್ಲ? ಸಮವಾಯಿ ಕಾರಣಕ್ಕೆ ಏನಂದ್ರೆ ಅಂತ ಕೇಳಿದ್ರೆ ದ್ರವ್ಯ ಎಂದಿರಿ. ಇವು ಎರಡೂ ಅಲ್ಲಿಲ್ಲ. ಎಲ್ಲಿಲ್ಲ? ಬ್ರಹ್ಮನಲ್ಲಿ ಇಲ್ಲ. ಅದಕ್ಕೇನು ಅನ್ನಕ್ಕೆ ಬರೋದಿಲ್ಲ, ದ್ರವ್ಯ ಅಂತ ನಿಮ್ಗೆ ಹೇಳಕ್ಕೆ ಬರೋದಿಲ್ಲ. ಯಾತೇತ ಬ್ರಹ್ಮಕ್ಕೂ ಗುಣೋಂಕ ಆಶ್ರಯಪಣ ಸಂಭವತಾನೆ. ಆ ದ್ರವ್ಯಕ್ಕೆ ಏನಂತ ಕೇಳಿದ್ರೆ ಗುಣಗಳಿಗೆ ಆಶ್ರಯತ್ವ ಸಂಭವಿಸುವುದಿಲ್ಲ. ಆದ್ರೆ ಸಮವಾಯಕ್ಕೆ ಅನಂಗೀಕಾರತೆ ತಾ ಬ್ರಹ್ಮಕ್ಕೂ ಸಮವಾಯಿ ಕಾರಣಪಣ ಯದಿ ಸಂಭವೇನೆ. ಸಮವಾಯಕ್ಕೆ ಅನಂಗೀಕಾರತೆ. ಮತ್ತು ನಮ್ಮ ವೇದಾಂತ ಮತದಲ್ಲಿ ಸಮವಾಯ ನಾವು ಅಂಗೀಕಾರ ಮಾಡೇ ಇಲ್ಲ. ಸಮವಾಯ ಏನಕ್ಕೆ ಸಂಬಂಧ ಹೇಳುವಾಗ ಸಮವಾಯ ಸಂಬಂಧ ಹೇಳ, ನಿತ್ಯ ಸಂಬಂಧೋ ಸಮವಾಯ ಅಂದ. ಯಾರು ನೈಯಾಯಿಕರಿಗೆ ನ್ಯಾಯಶಾಸ್ತ್ರದ ಮತ್ತೆ ಲಕ್ಷಿಕ ಅವ್ರ ರೀತಿ ಅನುಸಾರವಾಗಿ ಅಂತ ಕೇಳಿದ್ರೆ ಯಾವುದು ನಿತ್ಯ ಸಂಬಂಧದ ಅದಕ್ಕೆ ಸಮವಾಯ ಅಂದರೆ. ಆದ್ರೆ ನಮ್ಮ ವೇದಾಂತ ಮತದಲ್ಲಿ ಸಮವಾಯ ನಾವು ಒಪ್ಪೇ ಇಲ್ಲ. ಆದ್ರಿಂದ ಸಮವಾಯಕ್ಕೆ ಅನಂಗೀಕಾರತೆ. ಸಮವಾಯ ನಾವು ಅನಂಗೀಕಾರ ಮಾಡೋಣದ್ರಿಂದ ಅಂದ್ರೆ ಒಪ್ಪದೇ ಇರೋದ್ರಿಂದ ತಾ ಬ್ರಹ್ಮಕ್ಕೂ ಸಮವಾಯಿ ಕಾರಣಪಣಾವಿ ಸಂಭವೇನೆ. ಆ ಬ್ರಹ್ಮನಿಗೆ ಸಮವಾಯಿ ಕಾರಣತ್ವವು ಕೂಡ ಏನಾಗುದಿಲ್ಲ ಅಂತ ಕೇಳಿದ್ರೆ ಸಂಭವಿಸುವುದು ಇಲ್ಲ. ಯಾಕೆ? ಸಮವಾಯ ಅಂಗೀಕಾರ ಮಾಡಿದ್ರೆ ಸಮವಾಯಿ ಕಾರಣ ಏನಂತ ಕೇಳಿದ್ರೆ ನಮಗೆ ಹೇಳಕ್ಕ ಬರ್ತಿತ್ತು. ನಾವು ಸಮವಾಯನೇ ಏನು ಮಾಡಿಲ್ಲ, ಒಪ್ಪಿಲ್ಲ. ಅದಕ್ಕೆ ಸಮವಾಯ ಕಾರಣತ್ವ ಏನಂತ ಕೇಳಿದ್ರೆ ಬ್ರಹ್ಮನಿಗೆ ಸಂಭವಿಸುವುದೇ ಇಲ್ಲ. ದ್ರವ್ಯತ್ವನೂ ಸಂಭವಿಸುವುದಿಲ್ಲ ಮತ್ತು ಸಮವಾಯಿ ಕಾರಣತ್ವನು ಕೂಡ ಅದಕ್ಕೆ ಸಂಭವಿಸುವುದಿಲ್ಲ. ಯಾತೆ ರೂಪರಹಿತ रूपादिक गुणों की न्यायी का ब्रह्म का प्रतिबिंब मानने विषय कोई भी विरोध नहीं है. ನೋಡಿ ಕಡೆಗೆ ಏನು ಸಿದ್ಧ ಮಾಡೋದು ಅಂತ ಕೇಳಿದ್ರೆ ಯಾತೆ ಆದ್ದರಿಂದ ರೂಪರಹಿತ ರೂಪಾದಿಕ ಗುಣೋಂಕಿ. ಇದು ಸ್ವಲ್ಪ ತಿಳಿಲಿಕ್ಕೆ ನಿಮಗೆ ಇದಾಗ್ತದೆ. ರೂಪರಹಿತ ರೂಪಾದಿ ಗುಣೋಂಕಿ. ರೂಪ ಹೇಗದ ಅಂತ ಕೇಳಿದ್ರೆ ಅದು ರೂಪರಹಿತ ಹೋಗ್ತೀರ. ರೂಪ ಹೇಗದ? ರೂಪರಹಿತ, ಹೌದಿಲ್ಲ? ಹೇಗಂತ ಕೇಳಿದ್ರೆ ಈಗ ಇದು ವಸ್ತು ಅದಲ್ಲ, ಇದು ರೂಪ ಸಹಿತ. ಈ ಬಟ್ಟೆ ಹೇಗದ ಅಂತ ಕೇಳಿದ್ರೆ ಕೇಸರಿ ಅದಂತ ಕೇಳ್ತೀರಿ. ಕೇಸರಿನೇ ಏನದು? ಇದು ರೂಪ, ಹೌದಿಲ್ಲ? ಇದು ರೂಪ ರಹಿತದೇನು? ಆದ್ರೆ ಈ ಕೇಸರಿ ಅನ್ನೋದಲ್ಲ, ಇದು ಗುಣ. ಕೇಸರಿ ಅನ್ನೋದು ಇದು ಗುಣ. ಇದು ಗುಣ ಇರೋದ್ರಿಂದ ಇದೇನಪ್ಪಾ ಅಂತ ಕೇಳಿದ್ರೆ ಇದು ರೂಪರಹಿತ. ಇದು ರೂಪ ಅನ್ಯ ರೂಪಕ್ಕೆ ಏನಾಗುದಿಲ್ಲ, ಆಶ್ರಯ ಆಗುದಿಲ್ಲ. ರೂಪದಲ್ಲಿ ರೂಪದ ಏನು ಇಲ್ಲ. ಇದು ಸ್ವಲ್ಪ ರೂಪರಹಿತ ರೂಪರಹಿತ ಹಂಗ ಅದು ರೂಪದ ಖರೆ ಅನ್ಯ ರೂಪಕ್ಕದ ಏನಾಗುದಿಲ್ಲ, ಆಶ್ರಯ ಆಗುದಿಲ್ಲ. ಈ ರೂಪಕ್ಕೆ ಅನ್ಯ ದ್ರವ್ಯ ಆಶ್ರಯ ಆಗ್ತದೆ, ಹೌದಿಲ್ಲ? ಈಗ ಇದು ವಸ್ತ್ರ, ಈ ಕೇಸರಿ ರೂಪಕ್ಕೆ ಆಶ್ರಯ ಆಗದಿಲ್ಲ. ವಸ್ತ್ರ ಇದು ದ್ರವ್ಯ ಅದ, ರೂಪ ಇದು ಗುಣ ಅದ, ಹೌದಿಲ್ಲ? ಇದು ರೂಪ ಗುಣ ಅದಂದ್ರೆ ಈ ಗುಣ ಅನ್ಯ ಗುಣಕ್ಕೆ ಏನಾಗುದಿಲ್ಲ, ಆಶ್ರಯ ಆಗುದಿಲ್ಲ. ಅದಕ್ಕೆ ಇದು ಗುಣ ಹೆಂಗದಂತ ಗುಣರಹಿತ ಗುಣ, ರೂಪರಹಿತ ರೂಪದಂತ ಇದು ಸಿದ್ಧ ಆಗಬೇಕು. ಇದು ತಲೆ ಬತ್ತಂದ್ರೆ ಗುರುತಾಗ್ತದೆ. ಹಾಗೆ ರೂಪರಹಿತವಾಗಿರ್ತಕ್ಕಂಥ ವಸ್ತುವಿಂದ ಹೆಂಗೆ ಪ್ರತಿಬಿಂಬ ಆಗ್ತದೆ ಅನ್ನೋದು ತಿಳಿತದೆ. ಯಾಕಂತ ಕೇಳಿದ್ರೆ ದ್ರವ್ಯ ಕರ್ಮ ಭಿನ್ನತ್ವೇ ಸತಿ ಸಮವಾಯೇನ ದ್ರವ್ಯ ಮಾತ್ರ ಆಶ್ರಿತ ಗುಣ ಅಂತ ಹಿಂಗೆ ಗುಣದ ಏನು ಮಾಡಿದ್ರೆ ಶಾಸ್ತ್ರದಲ್ಲಿ ಲಕ್ಷಣ ಮಾಡಿದ್ರೆ ದ್ರವ್ಯ ಕರ್ಮ ಭಿನ್ನತ್ವೇ ಸತಿ, ದ್ರವ್ಯಕ್ಕಿಂತಲೂ ಭಿನ್ನ ಇರಬೇಕು, ಕರ್ಮಕ್ಕಿಂತಲೂ ಭಿನ್ನ ಇರಬೇಕು. ಮತ್ತು ಸಮವಾಯನ ದ್ರವ್ಯಂ ಆಶ್ರಿತ, ಸಮವಾಯ ಸಂಬಂಧದಿಂದ ದ್ರವ್ಯದಲ್ಲಿ ಇರಬೇಕು. ಅದಕ್ಕೆ ಏನಂತ ಗುಣ ಅನ್ಬೇಕು. ಹಾಗೆ ನಿಮ್ಗೆ ಹೇಳ್ತೀನಿ ಏನಂತಾರೆ ಇಲ್ಲಿ, ಆ ದ್ರವ್ಯದ ಲಕ್ಷಣ ಏನು ಮಾಡ್ರೆ, ಗುಣದ ಲಕ್ಷಣ ಏನು? ದ್ರವ್ಯ ಕರ್ಮ ಭಿನ್ನತ್ವೇ ಸತಿ, ದ್ರವ್ಯಕ್ಕಿಂತಲೂ ಭಿನ್ನ ಇರಬೇಕು. ಮತ್ತೇನಂತ ಕೇಳಿದ್ರೆ ಅದು ಕರ್ಮಕ್ಕಿಂತಲೂ. ಈಗಿದು ನನ್ನ ಕೈಯದಲ್ಲ ನೋಡ್ರಿ, ಈ ಕೈಯದು ಇದು ಕೈ ಅಂದ್ರೆ ದ್ರವ್ಯ, ಇದೇನದು? ಇದು ದ್ರವ್ಯ. ಮತ್ತಿಲ್ಲಿ ಏನದ? ಕರ್ಮದ. ಹಿಂಗ ಅಲ್ಲನ ಚಲೋ ಮಾಡಕತ್ತದಿಲ್ಲ, ಹೌದಿಲ್ಲ? ಇದು ಕರ್ಮನೂ ಅದ. ಆ ಗುಣ ಹೆಂಗಿರ್ತದ ಅಂತ ಕೇಳಿದ್ರೆ ಗುಣ ಅಂದ್ರೆ ಯಾವುದು? ಈಗಿದೇನು ಕಪ್ಪು ರೂಪದಲ್ಲಿ ಇದು ಗುಣ ಅದ. ಈ ಗುಣ ಈ ದ್ರವ್ಯ ಅಂದ್ರೆ ಈ ಕೈಗಿಂತಲೂ ಭಿನ್ನದ. ಯಾಕೆ? ಅದು ಬಣ್ಣ ಅಂದ್ರೆ ಕೈ ಅಲ್ಲ, ಕೈ ಅಂದ್ರೆ ಬಣ್ಣ ಅಲ್ಲ. ಅದಕ್ಕೆ ಏನದ ಅಂತ ಕೇಳಿದ್ರೆ ಅದು ರೂಪ ಭಿನ್ನದ. ಮತ್ತೆ ಕರ್ಮ
ರೂಪ ಎಂಬುವ ಗುಣ ಕರ್ಮದಕ್ಕಿಂತಲೂ ಇದು ಏನ್ ಮಾಡ್ತದೆ, ಚಲನ ಮಾಡಾಕತ್ತದ, ಹಿಂಗೆ ಹುಡುಗ ತಗೊಳ್ಳಿ ವ್ಯವಹಾರ ಮಾಡ್ತದ. ಆದ್ರೆ ಈ ಕರ್ಮಕ್ಕಿಂತಲೂ ಇದು ಹೇಗದ ಅಂತ ಕೇಳಿದ್ರೆ ಮತ್ತೆ ಇದು ಗುಣ ಭಿನ್ನ, ಹೌದಿಲ್ಲ? ಅದಕ್ಕೆ ಇಲ್ಲಿ ಅವ್ರು ಏನಂತಾರಂತ ಕೇಳಿದ್ರೆ ಲಕ್ಷಣ ಮಾಡು, ದ್ರವ್ಯ ಕರ್ಮ ಭಿನ್ನತ್ವೇ ಸತಿ. ದ್ರವ್ಯ ಅಂದ್ರೆ ಕೈ, ಕರ್ಮ ಅಂದ್ರೆ ಇದು ಹಲನ ಚಲನ, ಇದಕ್ಕಿಂತಲೂ ಬೇರೆ ಇರಬೇಕು. ಮತ್ತು ಸಮವಾಯ ಏನು, ಮತ್ತು ಸಮವಾಯ ಸಂಬಂಧದಿಂದ ದ್ರವ್ಯಂ ಆಶ್ರಿತ, ಈ ದ್ರವ್ಯದಲ್ಲಿ ಆಶ್ರಯದ. ಈಗ ಇದು ಕಪ್ಪು ಬಣ್ಣದಲ್ಲ, ಈ ಬಣ್ಣ ಯಾರ ಆಶ್ರಯದಲ್ಲಿದೆ? ಕೈ ಆಶ್ರಯದಲ್ಲಿ. ಅದು ಕಪ್ಪು ಬಣ್ಣ ಕೈ ಆಶ್ರಯದಲ್ಲಿ, ಕೈ ಅದೇನದು? ಕೈ ಏನು ಕರ್ಮ ಅಂದ್ರೆ ಕೆಲಸ ಮಾಡ್ತದ, ಆ ಕೆಲಸ ಅಂದ್ರೆ ಅದು ಬಣ್ಣ ಅದೇನಂತ ಕೇಳಿದ್ರೆ ಕೆಲಸದನ್ನೋದು, ಕರ್ಮದೇನದು? ಕರ್ಮನೂ ಅಲ್ಲ, ದ್ರವ್ಯನೂ ಅಲ್ಲ. ಇಲ್ಲಿ ಅನ್ನೋದು ಅದ. ಹೆಂಗದ ಅಂತ ಕೇಳಿದ್ರೆ ಈ ದ್ರವ್ಯದ ಆಶ್ರಯ ಇದೆ. ಇದಕ್ಕೇನನ್ಬೇಕು? ಗುಣ. ಎಷ್ಟು ಗುಣ ಮಾಡ್ಬೇಕಾಗ್ತದೆ, ಗುಣ ತಿಳಿತದಿಲ್ಲ ಅಂದ್ರೆ ತಿಳಿಯಂಗಿಲ್ಲ, ಹೌದಿಲ್ಲ? ಸುಮ್ಮನೆ ಶಾಸ್ತ್ರ ಅಂದ್ರೆ ಬಾಯಿ ಮಾತಿರ್ಬಾರ್ದು. ಅದಕ್ಕೆ ಜ್ಞಾನೇಶ್ವರ ಮಾರಂದ್ರೆ 6 ಶಾಸ್ತ್ರಗಳ ವಿಚಾರ ಸುಮ್ಮನೆ ಇರಬೇಡ್ರಿ ಅಂತ ಹೇಳಿ, ಹೌದಿಲ್ಲ? ಶಾಸ್ತ್ರದ ಏನ್ ಮಾಡ್ರಿ ಅಂತ ಕೇಳಿದ್ರೆ ಚಿಂತನೆ ಮಾಡ್ರಿ ಅಂತ ಸಂತರು ಕೂಡ ಈ ರೀತಿಯಾಗಿ ಕೇಳಿದ್ದಾರೆ. ಎಷ್ಟು ಚಂದ ಏನಂತ ಕೇಳಿದ್ರೆ ವ್ಯವಸ್ಥೆ ಮಾಡ್ತಾರೆ ನೋಡ್ರಿ. ಅದಕ್ಕೆ ಇಲ್ಲಿ ನೈಯಾಯಿಕೋನೆ, ನೈಯಾಯಿಕ ಮತ್ತೆ ಪುನಃ ನೋಡ್ರಿ, ನೈಯಾಯಿಕಟ್ಟು ಗುಣಕ್ಕೆ ಆಶ್ರಯಿಕು ತಥಾ ಸಮವಾಯಿ ಕಾರಣಕ್ಕೂ ಈ ದ್ರವ್ಯಮಾನೇ. ಅವ್ರ ದ್ರವ್ಯ ಯಾರಿಗೆ ಅಂದ್ರೆ ಅಂತ ಕೇಳಿದ್ರೆ ಗುಣಕ್ಕೆ ಯಾವ್ದು ಆಶ್ರಯ ಆಗಿದೆ, ಸಮವಾಯಿ ಕಾರಣ ಯಾವ್ದದ, ಅದಕ್ಕೆ ಏನು ಅನ್ಬೇಕು ಅಂತ ಕೇಳಿದ್ರೆ ದ್ರವ್ಯ ಅನ್ಬೇಕಂತ ಹೇಳಿದ್ರು. ಮತ್ತು ಈಗ ಬ್ರಹ್ಮ ಹೇಗ ಅದ್ರ ನಿರೂಪದಂತೆ ಕೇಳಿದ್ರೆ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಯ. ಅದು ನಮ್ಮ ಬ್ರಹ್ಮ ಏನಲ್ಲ ಅಂತ ಕೇಳಿದ್ರೆ ಅದು ಏನನ್ನದು? ದ್ರವ್ಯ ಅಲ್ಲ. ನಾವು ದ್ರವ್ಯ ಅಂತ ಒಪ್ಪೇ ಇಲ್ಲ. ಅದು ಯಾಕೆ? ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಯ, ಕೇವಲ ನಿರ್ಗುಣ. ಯ ಶ್ರುತಿ ಬ್ರಹ್ಮಕ್ಕೂ ನಿರ್ಗುಣಕ್ಕೆ ಯಾತಿ ತಾ ಬ್ರಹ್ಮಕ್ಕೂ ಗುಣೋಂಕ ಆಶ್ರಯಪಣ ಸಂಭವತಾನೆ. ಈ ಬ್ರಹ್ಮನಿಗೆ ಆ ಗುಣಗಳ ಆಶ್ರಯತ್ವ ಸಂಭವಿಸುವುದೇ ಇಲ್ಲ. ಮತ್ತೊಂದು ತೋಣಿನ ಒಳ್ಳೆಯದೇ ವಿಷಯ. ಅವರ ಸಮವಾಯಕ್ಕೆ ಅನಂಗೀಕಾರತೆ, ಅದು ದ್ರವ್ಯನೂ ಅಲ್ಲ. ಮತ್ತೇನಂತ ಕೇಳಿದ್ರೆ ನಾವು ವೇದಾಂತ ಮತದಲ್ಲಿ ಸಮವಾಯ ಸಂಬಂಧದ ನಾವು ಅಂಗೀಕಾರನೂ ಮಾಡಿಲ್ಲ. ತಾ ಬ್ರಹ್ಮಕ್ಕೂ ಸಮವಾಯ ಕಾರಣ ಪ್ರಣಾದಿ ಸಂಭವ್ಯನೇ. ಆ ಬ್ರಹ್ಮನಿಗೆ ಸಮವಾಯ ಕಾರಣತ್ವ ಕೂಡ ಸಂಭವಿಸುವುದಿಲ್ಲ. ಯಾತೆ ಆದ್ದರಿಂದ ರೂಪರಹಿತ, ರೂಪಾದಿಕ ಗುಣಮುಖಿ. ರೂಪ ಹೆಂಗದೀಗ? ರೂಪರಹಿತ ಯಾವ ರೂಪಾದಿ ಗುಣಗಳದವಲ್ಲ, ಗುಣೋಂಕಿನಾಯಿ ತಾ ಬ್ರಹ್ಮಕ, ಆ ಬ್ರಹ್ಮದು ಪ್ರತಿಬಿಂಬ ಮಾರಣೆ ವಿಷಯ, ಪ್ರತಿಬಿಂಬ ಒಪ್ಪುವುದರಲ್ಲಿ ಕೊಯ್ ಬಿ ವಿರೋಧ ನೈ ಹೇ, ಯಾವ ವಿರೋಧವೂ ನಮ್ಗೆ ಬರುವುದಿಲ್ಲ. ಇತಿ ಈ ಪ್ರಕಾರವಾಗಿ ವ್ಯವಸ್ಥೆ ಮಾಡಿದ್ವಿ. ಅಥವಾ अज्ञान विषय ब्रह्म के प्रतिबिंब को नहीं अंगीकार करके भी या प्रकार से सो जीव ईश्वर का विभाग बनी सके है. ಒಂದು ವೇಳೆ ಏನಂತ ಕೇಳಿದ್ರೆ ನಿಂದು ಬಹಳ ಆಗ್ರಹ ಇದ್ರೆ ಆ ಬ್ರಹ್ಮದ ಪ್ರತಿಬಿಂಬನೇ ಏನಂತ ಕೇಳಿದ್ರೆ ಆಗುವುದಿಲ್ಲ ಅಂತ ನೀವು ಬಹಳ ಹಠ ಮಾಡ್ತಿದ್ರೆ ಅದ್ರದ್ದು ವ್ಯವಸ್ಥೆ ಮಾಡ್ತಿರಂತಾರೆ. ಏನಂತ ಅಥವಾ ಅಥವಾ ಅಂದ್ರೆ ಈಗ ಮತ್ತೊಂದು ವಿಚಾರ ಹೇಳ್ತಾರೆ. ಏನು? ಅಜ್ಞಾನ ವಿಷಯ ಬ್ರಹ್ಮಕ್ಕೆ ಪ್ರತಿಬಿಂಬಕ್ಕೂ ನೈ ಅಂಗೀಕಾರ ಕರಿಕೆ. ಅಂದ್ರೆ ಅಜ್ಞಾನದಲ್ಲಿ ಬ್ರಹ್ಮದ ಪ್ರತಿಬಿಂಬವನ್ನು ಅಂಗೀಕಾರ ಮಾಡಲಿಲ್ಲ. ನೈ ಕರಿಕೆ ಅಂದ್ರೆ ಅದು ಅಂಗೀಕಾರ ಏನಂತ ಕೇಳಿದ್ರೆ ಪ್ರತಿಬಿಂಬಕ್ಕೂ ನೈ ಅಂಗೀಕಾರ ಕರಿಕೆ. ಪ್ರತಿಬಿಂಬ ಅಂಗೀಕಾರ ಮಾಡದೆ ಕರಿಕೆವಿ ಅಂದ್ರೆ ಮಾಡದೆ ಇದ್ದಾಗ ಆದರೂ ಕೂಡ ಯಾವ ಪ್ರಕಾರ ಜೀವ ಈಶ್ವರ ಕಾ ವಿಭಾಗ ಬನಿ ಸಕೆ. ಈ ಪ್ರಕಾರದಿಂದ ಮುಂದೆ ಹೇಳುವ ನಾವು ಪ್ರಕಾರ ಏನದಲ್ಲ, ಈ ಪ್ರಕಾರದಿಂದ ಜೀವ ಈಶ್ವರರ ವಿಭಾಗ ಸಂಭವಿಸ್ತದೆ. ಅವಂತನ ಬ್ರಹ್ಮನಲ್ಲಿ ಜೀವ ಈಶ್ವರ ಈ ವಿಭಾಗನೇ ನಿಮಗೆ ಮಾಡಕ್ಕೆ ಬರಂಗಿಲ್ಲ ಅಂತ ನಾವು. ಯಾಕೆ? ಪ್ರತಿಬಿಂಬನೇ ಆಗುದಿಲ್ಲ. ಹೀಗದ ಆಯ್ತಪ್ಪ, ನೀ ಅಂದಂತೆ ಪ್ರತಿಬಿಂಬ ಆಗಲ್ಲಂತ ಹಿಂದೆ ನಿನ್ನ ಹಠ ಇದ್ರೆ ಆ ಪ್ರತಿಬಿಂಬ ಆಗದಿದ್ರೂ ಕೂಡ ಏನಂತ ಕೇಳಿ ನಮ್ಗೆ ಬ್ರಹ್ಮನಲ್ಲಿ ಜೀವ ಈಶ್ವರ ಏನಂತ ಕೇಳಿದ್ರೆ ಹೀಗೆ ವಿಭಾಗ ಮಾಡಾಕ ಬರ್ತದೆ. ಏನು ವ್ಯವಸ್ಥೆ ಅಂತ ಕೇಳಿದ್ರೆ ಹೇಳ್ತಾರೆ, ಅಜ್ಞಾನ ರೂಪ ಅವಿದ್ಯಾ ಕರಿಕೆ ವಿಶಿಷ್ಟದು ಚೈತನ್ಯ. ಅಜ್ಞಾನ ರೂಪವಾಗಿರ್ತಕ್ಕಂಥ ಯಾವ ಅವಿದ್ಯದನ್ನು ಆ ಅವಿದ್ಯಾ ವಿಶಿಷ್ಟ ಅಂದ್ರೆ ಈ ಅವಿದ್ಯದಿಂದ ಕೂಡಿಕೊಂಡಿರ್ತಕ್ಕಂಥ ಜೋ ಚೈತನ್ಯ ಹೇ, ಯಾವ ಚೈತನ್ಯ ಅದ ಸೋತೋ ಜೀವ ಕಯಾಜಾವೆ. ಅದಕ್ಕೇನಂತಂದ್ರೆ ಜೀವನ ಅಂದ್ರೆ ಇದ್ರ ಅರ್ಥ ಏನೈತೆ ಅಂತ ಕೇಳಿದ್ರೆ ಅವಿದ್ಯಾ ವಿಶಿಷ್ಟ ಚೈತನ್ಯಕ್ಕೆ ಜೀವನಿದೆ.
ಅಜ್ಞಾನ ಪ್ರತಿಬಿಂಬಿತ ಏನಂತ ಕೇಳಿದ್ರೆ ಬ್ರಹ್ಮನಿಗೆ ಜೀವ ಅಂದಿಲ್ಲ ನಾವು. ಯಾಕೆ ನೀ ಹಠ ಮಾಡಾಕತ್ತೀವಲ್ಲ, ಅದಕ್ಕೆ ಬಿಟ್ಟೇವ ಅದನ್ನು. ಆದ್ರೆ ನಾವು ಜೀವದ ವ್ಯವಸ್ಥೆ ಹೆಂಗೆ ಮಾಡ್ತೀವಿ ಅಂತ ಕೇಳಿದ್ರೆ ಅಜ್ಞಾನ ರೂಪ ಅವಿದ್ಯದಿಂದ ವಿಶಿಷ್ಟವಾಗಿರ್ತಕ್ಕಂಥ ಯಾವ ಚೈತನ್ಯ ಅಂದ್ರೆ ಅವಿದ್ಯಾದಿಂದ ಕೂಡಿಕೊಂಡಿರ್ತಕ್ಕಂಥ ಯಾವ ಚೈತನ್ಯದ ಅದಕ್ಕೆ ನಾವು ಜೀವತ್ತೀವಿ. ಇದಕ್ಕೇನಂತೀನಿ ಅಂತಾರ ಸೋತೋ ಜೀವಕ್ಕೆ ಯಾ ಜಾವೆ, ಅದಕ್ಕೆ ಏನಂದೇವು ಅಂತ ಕೇಳಿದ್ರೆ ನಾವು ಜೀವ ಅಂತ ಹೇಳಿದೆವು. ಅವು ಮತ್ತು ತಾ ಅವಿದ್ಯಾ ಕರಿಕೆ ಉಪೇತೋ ಚೈತನ್ಯ ಹೇ ಸೋ ಈಶ್ವರ ಕಯಾ ಜಾವೆ. ಅದೇ ಯಾವ ಅವಿದ್ಯದ ಆ ಅವಿದ್ಯೆಗೆ ಉಪಹಿತವಾಗಿರ್ತಕ್ಕಂಥ ಯಾವ ಚೈತನ್ಯ ನೋಡ್ರಿ, ಎಲ್ಲಿ ಈ ಅವಿದ್ಯಾ ವಿಶೇಷಣ ಆಗ್ತದ ಅಲ್ಲಿ ಚೈತನ್ಯ ಜೀವ ಆಗ್ತದೆ. ಎಲ್ಲೇನಪ್ಪ ಅಂತ ಕೇಳಿದ್ರೆ ಈ ಅವಿದ್ಯಾ ಉಪಾಧಿ ಆಗ್ತದ ಚೈತನ್ಯಕ್ಕೆ, ಅವಾಗ ಅದು ಈಶ್ವರ ಆಗ್ತದೆ. ಅದೇ ಹೇಳ್ತಾರೆ ಇದು ಅವಿದ್ಯಾಕರಿಕೆ ಉಪೀತ ಜೋ ಚೈತನ್ಯ, ಅವಿದ್ಯದಿಂದ ಮಾಡಲ್ಪಟ್ಟಂತ ಯಾವ ಉಪೀತ ಯಾವ ಚೈತನ್ಯದಲ್ಲೋ ಸೊ ಈಶ್ವರ ಕಯಾ ಜಾವೆ ಹೇ. ಅದಕ್ಕೇನನ್ಬೇಕು? ಈಶ್ವರ. ಅವಿದ್ಯಾ ವಿಶಿಷ್ಟಕ್ಕೆ ಜೀವ ಅನ್ಬೇಕು, ಅವಿದ್ಯಾ ಉಪೀತ ಚೈತನ್ಯಕ್ಕೆ ಏನನ್ಬೇಕು? ಈಶ್ವರ ಅನ್ಬೇಕು. ಏ ವಾರ್ತಾ ಪೂರ್ವ ಆಚಾರ್ಯೋ ನೀವಿ ಕೈ. ಇದು ಹಿಂಗ ಮೈ ಮ್ಯಾಗ ಬರೋದು ನೀವು ಹಿಂಗೆ ಹೇಳಕತ್ತೀರಿ ಅಂತ ಕೇಳಿರಿ. ಮತ್ತೆ ಹಂಗಿಲ್ಲ, ಹಿಂದೆ ನಮ್ಮ ಆಚಾರ್ಯರು ನಮ್ಮ ಹಿರಿಯರಾದ ಕೂಡ ಹೀಗೆ ಹೇಳ್ಯಾರ, ಅದನ್ನ ನಾವು ನಿಮ್ಗೆ ಹೇಳಕತ್ತೀವಿ ಅಂತಂತಾರೆ. ಶ್ಲೋಕ ಅದು ಹೇಳ್ಯಾರ ಅನ್ನೋದಕ್ಕೆ ಏನು ಪ್ರಮಾಣ? ನಿಮ್ಮ ಹಿರಿಯರು ಹೇಳ್ಯಾರಲ್ಲ, ನಿಮ್ಮ ಆಚಾರ್ಯರು ನಿಮ್ಮ ಗುರುಗಳು ಹೇಳ್ಯಾರಲ್ಲ, ಅದಕ್ಕೇನು ಪ್ರಮಾಣ ಅದ? ಪ್ರಮಾಣ ಕೊಡ್ತಾ ಬಿಂಬತ್ವಂ ಪ್ರತಿಬಿಂಬತ್ವಂ ಯಥಾಭೂಷಣಿ ಕಲ್ಪಿತಂ ಜೀವತ್ವಂ ಈಶ್ವರತ್ವಂಚ ತಥಾ ಬ್ರಹ್ಮಣಿ ಕಲ್ಪಿತಂ. ಇದೇ ಏನದಂತ ಕೇಳಿದ್ರೆ ಪ್ರಮಾಣ ಅದ. ಏನಂತ ಕೇಳಿದ್ರೆ ಅದರ ಅರ್ಥ ನೋಡಿ, ಜೈಸೆ ಸೂರ್ಯ ವಿಷಯ ಬಿಂಬಪಣ ತಥಾ ಪ್ರತಿಬಿಂಬಪಣ ಕಲ್ಪಿತ. ಸೂರ್ಯನಲ್ಲಿ ಬಿಂಬತ್ವ ಮತ್ತು ಪ್ರತಿಬಿಂಬತ್ವ ಇವೆರಡೂ ಕಲ್ಪಿತದ. ಯಾರಲ್ಲಿ? ಸೂರ್ಯನಲ್ಲಿ. ತೈಸೆ ಬ್ರಹ್ಮ ವಿಷಯ ಜೀವಪಣ ತಥಾ ಈಶ್ವರಪಣ ಕಲ್ಪಿತ. ಹಾಗೇನಪ್ಪ ಅಂತ ಕೇಳಿದ್ರೆ ಬ್ರಹ್ಮ ಸ್ವರೂಪದಲ್ಲಿನೂ ಕೂಡ ಜೀವಪಣ ಮತ್ತು ಈಶ್ವರಪಣ ಅಂದ್ರೆ ಜೀವತ್ವ ಮತ್ತು ಈಶ್ವರತ್ವ ಎರಡು ಕಲ್ಪಿತದ. ಹೇಗ ಅಂತ ಕೇಳಿದ್ರೆ, ಈಗ ಸೂರ್ಯನ ಪ್ರಕಾಶದಲ್ಲಿ ನೀವು ಒಂದು ಕನ್ನಡಿ ತಗೊಂಡು ಹೋದ್ರಿ, ಹೋಗೇನಂತ ಕೇಳಿದ್ರೆ ಆ ಕನ್ನಡಿ ಒಳಗೆ ನೋಡ್ರಿ, ಯಾರು ಕಾಣ್ತಾನೆ? ಸೂರ್ಯ ಕಾಣ್ತಾನಿಲ್ಲ. ನೀವು ಕನ್ನಡಿ ತಗೊಂಡು ಹೋಗಿ ಹಿಂಗ ಆ ಸೂರ್ಯನ ಕಡೆ ಕನ್ನಡಿ ಮುಖ ಹಿಡಿದ್ರೆ ಅದ ಕನ್ನಡಿಯಾಗ ಯಾರು ಕಾಣಿಸ್ತಾರೆ? ನೀವು ಕಾಣಿಸ್ತಾರೆ? ಸೂರ್ಯ ಕಾಣಿಸ್ತಾರೆ. ಹೌದು. ಈ ಕನ್ನಡಿಯೊಳಗೆ ಕಾಣ್ತಕ್ಕಂಥ ಸೂರ್ಯ ಅಂದ್ರೆ ಏನಿದು? ಪ್ರತಿಬಿಂಬ. ಇದೇನದ? ಪ್ರತಿಬಿಂಬ. ಈ ಯಾವ್ದ ಪ್ರತಿಬಿಂಬ? ಆ ಸೂರ್ಯ ಏನದ? ಬಿಂಬ. ಅವ ಬಿಂಬ ಈ ಕನ್ನಡಿಯೊಳಗೆ ಕಾಣಿಸೋದು ಪ್ರತಿಬಿಂಬ. ಎದರದಿಂದ? ಸೂರ್ಯನಿಂದ, ಕರಡಿಯಿಂದ. ಕರಡಿಯಿಂದ ಏನಂತ ಕೇಳಿದ್ರೆ ಆ ಸೂರ್ಯ ಬಿಂಬನೂ ಅಲ್ಲ, ಪ್ರತಿಬಿಂಬನೂ ಅಲ್ಲ. ಆದ್ರೆ ಇದು ಒಂದು ಉಪಾಧಿ ತಗೊಂಡೇನು ನೀವು ಹೋಗ್ರಿ, ಈ ಕನ್ನಡಿದಿಂದ ಏನಂತ ಕೇಳಿದ್ರೆ ಅವನಲ್ಲಿ ಬಿಂಬತ್ವ ಇವೆರಡೇ, ಪ್ರತಿಬಿಂಬತ್ವ ಇವೆರಡೇ ಏನಂತ ಕೇಳಿದ್ರೆ ನೀವು ನೋಡ ಕನ್ನಡ ಕಾಣಿಸ್ಬೇಕು. ಪ್ರತಿಬಿಂಬ ಅಂದ್ರಿ ಮೇಲೆ ಇದ್ದದಕ್ಕೆ ಬಿಂಬ ಅಂತ ಅಂದ್ರಿ. ಹೌದಿಲ್ಲ? ಇವು ಯಾವ ಅದರಂತೆ ಇಲ್ಲೇನಪ್ಪಾ ಅಂತ ಕೇಳಿದ್ರೆ ಜೀವತ್ವ ಈಶ್ವರತ್ವ ಇವು ಎರಡು ಏನಪ್ಪಾ ಅಂತ ಕೇಳಿದ್ರೆ ಆ ಬ್ರಹ್ಮನಲ್ಲಿ ಬರಬೇಕಾಗಿದ್ರೆ ಇದಕ್ಕೆ ಯಾರು ಏನಂತ ಕೇಳಿದ್ರೆ ಕಾರಣ ಅಂತ ಕೇಳಿದ್ರೆ ಇಲ್ಲಿ ಅವಿದ್ಯಾನೇ ಕಾರಣ. ಅಲ್ಲಿ ಹಂಗ ದರ್ಪಣ ಉಪಾದಿಯಿಂದ ಸೂರ್ಯ ಅಲ್ಲಿ ಬಿಂಬ ಪ್ರತಿಬಿಂಬ ಭಾವ ಇಲ್ಲದಿದ್ರೂ ಕೂಡ ಆ ದರ್ಪಣ ಉಪಾದಿಯಿಂದ ಬಿಂಬ ಭಾವ ಪ್ರತಿಬಿಂಬ ಭಾವ ಉತ್ಪನ್ನ ಆಗ್ಯಾವ. ಹಾಗೇನಂತ ಕೇಳಿದ್ರೆ ಬ್ರಹ್ಮದಲ್ಲಿ ಬಿಂಬ ಭಾವ ಪ್ರತಿಬಿಂಬ ಭಾವ ಇಲ್ಲ, ಜೀವೀಶ್ವರ ಭಾವ ಇಲ್ಲ. ಆದ್ರೆ ಎದರದಿಂದ ಅಂತ ಕೇಳಿದ್ರೆ ಅವಿದ್ಯಾ ಮೂಲಕವಾಗಿ ಜೀವೀಶ್ವರ ಭಾವ ನಿರ್ಮಾಣ ಆಯ್ತಂತ ತಿಳ್ಕೋಬೇಕು. ಇಲ್ಲಿ ತಕ್ಕ ಇದೇನಂತ ಕೇಳಿದ್ರೆ ಏನಂತ ಸೂರ್ಯ ವಿಷಯ ಬಿಂಬಪಣ ತಥಾ ಪ್ರತಿಬಿಂಬಪಣ ಕಲ್ಪಿತ. ಇವೆರಡು ಹೇಗದವ? ಸೂರ್ಯನಲ್ಲಿ ಕಲ್ಪಿತದವ, ಏನು ಖರೆ ಅದಾವ? ಅವ ಬಿಂಬನೂ ಅಲ್ಲ ಪ್ರತಿಬಿಂಬನೂ ಅಲ್ಲ, ಎರಡು ಕಲ್ಪಿತದ, ಎರಡು ಸುಳ್ಳು ದೈಶೆ. ಹಾಗೆ ಬ್ರಹ್ಮ ವಿಷಯ ಈ ಬ್ರಹ್ಮನಲ್ಲಿನೂ ಕೂಡ ಜೀವಪಣ ತಥಾ ಈಶ್ವರಪಣ ಕಲ್ಪಿತ. ಜೀವತ್ವ ಈಶ್ವರತ್ವ ಇವು ಎರಡು ಕಲ್ಪಿತದ. ಯಾರಲ್ಲಿ? ಬ್ರಹ್ಮನಲ್ಲಿ. ಬ್ರಹ್ಮ ಜೀವನೂ ಅಲ್ಲ, ಈಶ್ವರನೂ ಅಲ್ಲ. ಆದ್ರೆ ಅವಿದ್ಯಾ ಉಪಾಧಿ ಮೂಲಕವಾಗಿ ಅದಕ್ಕೆ ಏನಾಗತ್ರಿ? ಜೀವ ಮತ್ತು ಈಶ್ವರ ಅಂತ ಹೇಳ್ತೀವಿ. ಹೌದಿಲ್ಲ? ಪುರುಷನೇ ಅದನ. ಅವ ಪುರುಷ ಹೆಂಗದನ ಅಂತ ಕೇಳಿದ್ರೆ ಪುರುಷನೇ ಅದನ.
ಆದ್ರೆ ಯಾವಾಗ ಆ ಪುರುಷನ ಲಗ್ನ ಐತೆ ಅವಾಗ ಅವ ಏನದ ಅಂತ ಕೇಳಿದ್ರೆ ಹಳೆಯನೂ ಆದ ಗಂಡನೂ ಆದ. ಯಾರು? ಪುರುಷ. ನಾ ಕೇಳ್ತೀನಿ ಅವ ಹಳೆಯನೋ ಏನು ಗಂಡು? ಅದೆರಡೂ. ಅವ ವಿಚಾರ ದೃಷ್ಟಿಯಿಂದ ನೋಡ್ರೆ ಅವ ಖಾಲಿ ಮನುಷ್ಯ. ಅವ ಏನಲ್ಲ ಹಳೆಯನೂ ಅಲ್ಲ ಗಂಡನೂ ಅಲ್ಲ. ಆಗ ನೀವು ಏನು ಮಾಡಿದ್ರಿ ಅಂತ ಕೇಳಿದ್ರೆ ಒಂದು ಮಗಳು ಒಯ್ದು ಅವನಿಗೆ ಏನು ಗಂಟು ಹಾಕ್ತಿರಲ್ಲ, ಕೊಟ್ಟಿರಲ್ಲ, ಲಗ್ನ ಮಾಡಿದ್ರಲ್ಲ. ಈ ಲಗ್ನ ಮಾಡಿದಕ್ಕೆ ಏನಾಯ್ತು ಅಂತ ಕೇಳಿದ್ರೆ ಅವನಿಗೆ ಆಕೆ ಏನನ್ನಾಗತ್ತ, ಗಂಡ ಅನ್ನಾಗತ್ತ, ಇವ ಮಾವ ಏನನ್ನಾಗತ್ತ, ಹಳೆ ಅನ್ನಾಗತ್ತ. ಎಲ್ಲದ ಗಂಡನೂ ತೋರಿಸ್ರಿ, ಹಳೆಯನೂ ತೋರಿಸ್ರಿ, ಎಲ್ಲದ ಆಯ್ತೇನು? ಇಲ್ಲ, ಕಲ್ಪನಾ. ಇದು ಖರೇನೋ ಸುಳ್ಳು? ಇದು ಖರೇನೋ ಸುಳ್ಳು? ಇದು ಜರ ಜಡ ಹರಿತದೆ. ಯಾಕಿದು ನಿಮ್ಮದು, ನಮ್ದಂದ್ರೆ ನನಗೆ ಸುಳ್ಳು ಅಂತ. ಇದು ಸುಳ್ಳೇ, ಇದು ಖರೆ ಅಲ್ಲ. ಈ ಸುಳ್ಳಿನಾಗ ಏನಂತ ಕೇಳಿದ್ರೆ ಈ ಸಂಸಾರ ಯಾರು ಬೀಸಾಗತ್ತದ. ಮತ್ತೆ ಲಕ್ಷ್ಯ ವಿಚಾರ ದೃಷ್ಟಿಯಿಂದ ನೋಡಿದ್ರದ ಏನದ ಸುಳ್ಳು. ಹಾಗಿಲ್ಲ ಏನಂತ ಕೇಳಿದ್ರೆ ವಾಸ್ತವಿಕವಾಗಿ ಆ ಪರಬ್ರಹ್ಮ ವಸ್ತು ಜೀವನೂ ಅಲ್ಲ, ಅವ ಈಶ್ವರನೂ ಅಲ್ಲ. ಆ ಜೀವತ್ವ ಈಶ್ವರತ್ವ ಯಾರಿಂದ ಅಂತ ಕೇಳಿದ್ರೆ ಉಪಾಧಿ ಮೂಲಕವಾಗಿ. ಹೌದಿಲ್ಲ? ಉಪಾಧಿ ದೂರೀಕರಿಸ್ರಿ, ಅಲ್ಲಿ ಏನಿಲ್ಲ, ಜೀವ ಭಾವನೂ ಇಲ್ಲ, ಈಶ್ವರ ಭಾವನೂ ಇಲ್ಲ, ಕೇವಲ ಪರಬ್ರಹ್ಮ ವಸ್ತು. ಇದು ಇಲ್ಲಿ ತನಕ 3 ಮಂದಿ ಆದ್ರೆ ಜೀವೇಶ್ವರ ಬಗ್ಗೆ ಹೇಳೋರು. ಈಗ 4ನೇದವ. ಇಲ್ಲಿ ಚತುರ್ಥ ಪಕ್ಷ, 4ನೇ ಪಕ್ಷದವ ಏಕ ಗ್ರಂಥಕಾರ. ಅವ ಒಬ್ಬ ಗ್ರಂಥಕಾರ. ಅವ ಏನಂತಾನ ತೋ, ಯಾಕಂತ ಕೇಳಿದ್ರೆ ಇದು ನಮ್ಮದು ಪ್ರಜಾಸತ್ತಾಕ ರಾಜ್ಯದಲ್ಲ, ನಮ್ಮದು. ಹೌದಿಲ್ಲ? ಎಲ್ಲರಿಗೂ ಸ್ವಾತಂತ್ರ್ಯ ಇಲ್ಲ. ಎಲ್ಲರಿಗೂ ಸ್ವಾತಂತ್ರ್ಯ, ನಂಗ ನಾಚ್ ಮಾಡಕ್ಕೆ ಸ್ವಾತಂತ್ರ್ಯ ಇಲ್ಲ. ಎದಕ್ಕೆ ಸ್ವಾತಂತ್ರ್ಯ ಅದ? ಅದಕ್ಕೆ ಸ್ವಾತಂತ್ರ್ಯ ಅಂದ್ರೆ ಇವು ಏನಂತ ಕೇಳಿದ್ರೆ ವಿಪರೀತ ತಿಳ್ಕೊಂಡವ. ಹೌದಿಲ್ಲ? ಹಾಗಲ್ಲ. ಹಾಗಿಲ್ಲ ಏನಂತ ಕೇಳಿದ್ರೆ ಏಕ ಗ್ರಂಥಕಾರ, ಇನ್ನೊಬ್ಬ ಗ್ರಂಥಕಾರ, ಇವ 4ನೇದವ. ಸೊ ನಾನಾ ಅಜ್ಞಾನಕ್ಕೂ ಅಂಗೀಕಾರ ಕರಿಕೆ. ಇವ ಒಂದು ಅಜ್ಞಾನ ಒಪ್ಪಂಗಿಲ್ಲ, ಅನೇಕ ಅಜ್ಞಾನಗಳು ಒಪ್ತಾನೆ. ನಾನಾ ಅಂದ್ರೆ ಅನೇಕ, ಬಹಳಷ್ಟು ಅಜ್ಞಾನಗಳು ಒಪ್ತಾನೆ ಇವ. ಅಜ್ಞಾನಕ್ಕೂ ಅಂಗೀಕಾರ ಕರಿಕೆ, ಅಂಗೀಕಾರ ಮಾಡಿ ಯಾವ ಪ್ರಕಾರತೆ ತಾ ಜೀವ ಈಶ್ವರ ಕಾ ವಿಭಾಗ ಕರೆ. ಅವ ಈ ಪ್ರಕಾರವಾಗಿ ಜೀವ ಈಶ್ವರರ ವಿಭಾಗ ಮಾಡ್ತಾನೆ ಆ ಒಂದು ಬ್ರಹ್ಮನನ್ನು. ಹೇಗೆ ಮಾಡ್ತಾನೆ ಅಂತ ಕೇಳಿದ್ರೆ ಜೈಸಿ ಅವ ಉದಾಹರಣೆ ಕೊಟ್ಟು ಹೇಳ್ತಾನವ ನೋಡಿ. ಜೈಸಿ ಅನೇಕ ವೃಕ್ಷೋಂಕಾ ಜೋ ಸಮೂಹ ಹೈ, ಅನೇಕ ವೃಕ್ಷಗಳ ಸಮೂಹ, ಅನೇಕ ಮರಗಳಿಂದ ಕೂಡಿರ್ತಕ್ಕಂಥದ್ದು ಏನದ ಅಂತ ಕೇಳಿದ್ರೆ ಸಮೂಹ ಅಂದ್ರೆ ಕಾಡದ ಸಮೂಹ. ಸೊ ವನ ಕಯಾಜಾವೆ, ಅದಕ್ಕೇನಂದ್ರೆ ನೀವು ಕಾಡ ಅಂತಂದ್ರಿ, ವನ ಅರಣ್ಯ ಅಂತಂದ್ರೆ ನೀವು. ಅವೆಲ್ಲ ಅರಣ್ಯ ಏನು ಒಂದು ಗಿಡಕ್ಕಂದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ವೃಕ್ಷಗಳು ಕೂಡಿಸಿ ಏನಂದ್ರೆ ಅದಕ್ಕೆ ನೀವು ಹೌದಿಲ್ಲ. ತಾಸು ವನತು ಸಮಷ್ಟಿ ಕಯಾಜಾವೆ. ಇಲ್ಲಿ ಇದಕ್ಕೆ ಏನಂತ ಕರೀತಾರೆ ಅಂತ ಕೇಳಿದ್ರೆ ಸಮಷ್ಟಿ. ಎಲ್ಲವೂ ಸೇರಿ ಏನಾಗಿದೆ ಅಂತ ಕೇಳಿದ್ರೆ ಅದು ಸಮಷ್ಟಿ ಆಗ್ಯದಂತೆ ತಿಳ್ಕೊಬೇಕು. ಕಯಾಜಾವೆ ಅವ್ರು ಪ್ರತ್ಯೇಕ ವೃಕ್ಷ ವ್ಯಷ್ಟಿ ಕಯಾಜಾವೆ. ಈಗ ಆ ಅರಣ್ಯದಲ್ಲಿ ಇರ್ತಕ್ಕಂಥ ಎಲ್ಲ ವನಸ್ಪತಿ, ಎಲ್ಲ ಗಿಡಗಳು ಸೇರಿ ನೀವೇನಂದ್ರಿ ಅರಣ್ಯ ಅಂತಂದ್ರೆ. ಈಗ ಅದರೊಳಗಿಂದ ಒಂದೊಂದು ವೃಕ್ಷಕ್ಕೆ ಏನಂತೀರಿ ಅಂತ ಕೇಳಿದ್ರೆ ಅದೆಲ್ಲಕ್ಕೂ ಸೇರಿ ಅರಣ್ಯ ಅಂದ್ರೆ ಸಮಷ್ಟಿ ಅಂದ್ರಿ. ಒಂದು ಗಿಡ ನೀವು ತಗೊಂಡ್ರೆ ಅದು ವ್ಯಷ್ಟಿ ಆಯ್ತು, ಅದು ಸಮಷ್ಟಿ ಅಲ್ಲ. ಅದು ಹೋಗ್ಬಿಡ್ರಿ. ಇಲ್ಲೇ ನಾವು ಇಷ್ಟು ಜನ ಕೂತಿದ್ದೇವಲ್ಲ, ಇದು ಒಂದು ಸಮಾಜ. ಸಮಾಜ ಅಂದ್ರೆ ಒಬ್ಬೇನು, ಇದು ಸಮಷ್ಟಿ. ಸಮಷ್ಟಿ ನಾವು ಎಲ್ಲರೂ ಸೇರಿಕೊಂಡು ಏನಾಗಿದೆ ಅಂತ ಕೇಳಿದ್ರೆ ಸಮಾಜ ಅಂತ ಅನಿಸ್ಕೊಂಡಿದ್ದೇವೆ. ಹೌದಿಲ್ಲ? ಇದು ಸಮಾಜ. ಇದು ಏನಾಯ್ತು ಅಂತ ಕೇಳಿದ್ರೆ ಸಮಷ್ಟಿ ಆಯ್ತು, ಸಮಷ್ಟಿ ಜೀವರಾಶಿಗಳು. ಹೌದಿಲ್ಲ? ಈಗ ವ್ಯಷ್ಟಿ, ಈ ಎಲ್ಲರದೊಂದು ಒಬ್ಬ ವ್ಯಕ್ತಿಗೆ ನಾವು ಕಡಿಮೆ ಮಾಡ್ತೇವೆ. ಅವ ಏನದ ಅಂತ ಕೇಳಿದ್ರೆ ವ್ಯಷ್ಟಿ. ಅವ ವ್ಯಷ್ಟಿ, ನಾವೆಲ್ಲರೂ ಸೇರಿ ಸಮಷ್ಟಿ ಅಂತ ತಿಳ್ಕೋಬೇಕು. ಹಾಗಿಲ್ಲ ಏನಂತ ಕೇಳಿದ್ರೆ ಆ ಪ್ರಕಾರವಾಗಿ ವೀಕ್ಷಿಕೆ ತೈಸೆ ತಿನ್ನ ನಾನಾ ಅಜ್ಞಾನ ಉಪ ಜೋ ಸಮೂಹ ಹೈ ಸೋ ತೋ ಸಮಷ್ಟಿ ಕಹಾ ಜಾವೆ. ಇಲ್ಲಿ ನಾವೇನು ಅನೇಕ ಅಜ್ಞಾನಗಳಂತ ಹೇಳಿದೇವಲ್ಲ, ಆ ಎಲ್ಲ ಅಜ್ಞಾನಗಳು ಯಾವ ಒಂದು ಸಮೂಹ ಅದ, ಆ ಸಮೂಹ ಅಂದ್ರೆ ಏನಂತ ಕೇಳಿದ್ರೆ ಸಮಷ್ಟಿ. ಆ ಎಲ್ಲ ಅಜ್ಞಾನಗಳು ಸೇರಿ ಅನ್ನೋದು ಸಮಷ್ಟಿ. ಅವ್ರ ಪ್ರತ್ಯೇಕ ಅಜ್ಞಾನ ವ್ಯಷ್ಟಿ ಕಹಾ ಜಾವೆ. ಅದ್ರೊಳಗಿಂದು ಒಂದೊಂದು ಅಜ್ಞಾನ ಅವೇನದಾವ ಅಂತ ಕೇಳಿದ್ರೆ ವ್ಯಷ್ಟಿ ಅದ. ಹೌದಿಲ್ಲ? ಹನಿ ಹನಿ ಕೂಡಿದರೆ ಹಳ್ಳ. ಆ ಹಳ್ಳ ಅಂದ್ರೆ ಸಮಷ್ಟಿ, ಹನಿ ಅಂದ್ರೆ ವ್ಯಷ್ಟಿ. ಹಾಗೆ ಇಲ್ಲಿ ಎಲ್ಲ ಅಜ್ಞಾನಗಳಂದ್ರೆ
ಸಮಷ್ಟಿ. ಮತ್ತು ಅದರೊಳಗಿಂದ ಪ್ರತ್ಯೇಕ ಒಂದು ಅಜ್ಞಾನ ನೀವು ಕಡಿಮೆ ಮಾಡಿದ್ರೆ ಅಂದ್ರೆ ಅದೇನಾಯ್ತು ವ್ಯಷ್ಟಿ. ತಾ ಸಮಷ್ಟಿ ಅಜ್ಞಾನ ಉಪಹಿತ ಚೈತನ್ಯ ತೋ ಈಶ್ವರ ಕೈಯಾ ಜಾವೆ. ಇಲ್ಲಿ ಸಮಷ್ಟಿ ಅಜ್ಞಾನ ಉಪಹಿತ ಚೈತನ್ಯ ಅಂದ್ರೆ ಎಲ್ಲ ಅಜ್ಞಾನಗಳು ಸೇರಿ ಇರ್ತಕ್ಕಂಥ ಯಾವ ಚೈತನ್ಯ ಅಂದ್ರೆ ಈ ಎಲ್ಲ ಅಜ್ಞಾನಗಳು ಉಪಾಧಿ ಯಾವುದು, ಈ ಉಪಾಧಿಯಿಂದ ಉಪಹಿತವಾಗಿರ್ತಕ್ಕಂಥ ಯಾವ ಚೈತನ್ಯದಲ್ಲ ಬ್ರಹ್ಮ ಚೈತನ್ಯ ತೋ ಈಶ್ವರ ಕೈಯಾ ಜಾವೆ. ಅದಕ್ಕೆ ಏನನ್ಬೇಕೀಗ ಈಶ್ವರ ಅನ್ಬೇಕು ಅಂತ ಹೇಳಿದ್ರು. ಎಲ್ಲ ಅಜ್ಞಾನ ಉಪಾಧಿ ಆಗ್ಯಾವ ಯಾರಿಗೆ? ಈಶ್ವರನಿಗೆ. ಮತ್ತೆ ಲಕ್ಷ್ಯಕ್ಕೆ ಅವ್ರು ವ್ಯಷ್ಟಿ ಅಜ್ಞಾನ ಉಪಹಿತ ಚೈತನ್ಯ ಜೀವ ಕೈಯಾ ಜಾವೆ. ವ್ಯಷ್ಟಿ ಅಜ್ಞಾನ ಅದರೊಳಗಿಂದ ಒಂದು ಅಜ್ಞಾನ ಏನು ಚೈತನ್ಯಕ್ಕೆ ಉಪಾಧಿ ಆಗ್ಯದಲ್ಲ ಅದಕ್ಕೆ ಏನಂದ್ರೆ ಜೀವನ. ಹೌದಿಲ್ಲ? ಈಗ ನಮ್ದು ಎಲ್ಲರ ಅಜ್ಞಾನ ಸೇರಿ ಏನಾಗಿದೆ ಅಂತ ಕೇಳಿದ್ರದು ಈಶ್ವರನಿಗೆ ಉಪಾಧಿ ಆಗಿದೆ. ಅದು ಸಮಷ್ಟಿ ಆದ್ರೆ ಈ ಜೀವಿಗೆ ಅದೇ ಅಜ್ಞಾನ ಏನಾಗಿದೆ ಅಂತ ಕೇಳಿದ್ರೆ ವ್ಯಷ್ಟಿ ಆಗಿದೆ. ವ್ಯಷ್ಟಿ ಅಂದ್ರೆ ಒಂದು, ಸಮಷ್ಟಿ ಅಂದ್ರೆ ಅನೇಕ. 10 ಲಕ್ಷಕ್ಕೆ ता इस मत वाले का ये अभिप्राय है. ते अज्ञान नाना है या ते जीव भी नाना है. ಅಜ್ಞಾನ ಅನೇಕದವ, ಆದ್ದರಿಂದ ಜೀವಿಗಳು ಏನಾದರೂ ಅನೇಕ. ಆದ್ರೆ ಎಲ್ಲ ಅಜ್ಞಾನಗಳು ಸೇರಿ ಒಂದಾಗಿ ಏನು ಆ ಬ್ರಹ್ಮನಿಗೆ ಉಪಾಧಿ ಆಗಿದಲ್ಲ, ಅದು ಎಲ್ಲ ಸೇರಿ ಒಂದು ಸಮಷ್ಟಿ ಅದಲ್ಲ. ಅದು ಸಮಷ್ಟಿ ಉಪಾಧಿ ಆದಾಗ ಅದು ಒಂದದ. ಆ ಸಮಷ್ಟಿ ಉಪಾಧಿ ಒಂದರದಿಂದ ಈಶ್ವರ ಒಬ್ಬಾಗಿದೆ. ಮತ್ತು ಆ ಸಮಷ್ಟಿ ಒಳಗಿಂದು ಅನೇಕ ಕೆಲವು ಉಪಾಧಿಗಳದವಲ್ಲ, ಆ ಅನೇಕ ಉಪಾಧಿಗಳು ಯುಕ್ತವಾಗಿರ್ತಕ್ಕಂಥದ್ದು ಇದೇನಾಗಿರ್ತಕ್ಕಂಥ ಜೀವ. ನನ್ನಂತೆ ನೀವಿಲ್ಲ, ನಿಮ್ಮಂತೆ ಇನ್ನೊಬ್ಬ ಇಲ್ಲ. ಇವೆಲ್ಲ ಅನೇಕ ಜೀವಗಳು ಆಗುವ. ಆದರೆ ಪರಮಾತ್ಮ ಮಾತ್ರ, ಈಶ್ವರ ಮಾತ್ರ ಒಬ್ಬನೇ ಅನ್ನೋಂತೆ ತಿಳ್ಕೊಬೇಕು. ತಾ ಇಸ್ ಮತವಾಲಿ ಕಾಯ ಅಭಿಪ್ರಾಯ ಹೇ. ಇಲ್ಲಿ ತಾ ಅಂದ್ರೆ ಹಿಂಗೆ ಹೇಳುವಲ್ಲಿ ಇಸ್ ಮತವಾಲೇಕ, ಈ ಯಾವ ಮತವಾದಿ ಅದನ್ನು ಈ ಮತವಾದಿ ಇವನ ಅಭಿಪ್ರಾಯ ಏನದ? ಯಾ ಅಭಿಪ್ರಾಯ, ಇದುವೇ ಅಭಿಪ್ರಾಯ ಏನಂತ ನೋಡು. ಶ್ರುತಿ ಸ್ಮೃತಿ ಆದಿಕ ಶಾಸ್ತ್ರ ವಿಷಯ, ಶ್ರುತಿಯಲ್ಲಿ ಆಗಲಿ ಸ್ಮೃತಿಯಲ್ಲಿ ಆಗಲಿ ಈ ಶಾಸ್ತ್ರಗಳಲ್ಲಾಗಲಿ ಶುಕವಾಮದೇವಾದಿಕೋ ಕಾ ಮೋಕ್ಷ ಕಥನ ಕರ್ಯ ಹೇ. ನೋಡಿ, ಶ್ರುತಿ ಸ್ಮೃತಿ ಪುರಾಣಾದಿಕಗಳಲ್ಲಿ ಏನು ಮಾಡ್ರಿ ಅಂತ ಕೇಳಿದ್ರೆ, ಶಾಸ್ತ್ರದಲ್ಲಿ ಶುಕವಾಮದೇವಾದಿಗಳು ಅವ್ರಿಗೆ ಏನಂತ ಕೇಳಿದ್ರೆ ಮೋಕ್ಷ ಆಗಿದೆ ಅಂತ ಹೇಳಲಾಗಿದೆ. ಅವರೆಲ್ಲ ಮುಕ್ತ ಪುರುಷರು ಅಂತ ಹೇಳಿದೆ. और अस्मदादिक जीवों को इदानी काल विषय संसार की प्रतीति होवे. अस्मदादिक जीवों को ಅಂದ್ರೆ ನಮ್ಮೆಲ್ಲ ಜೀವಿಗಳಿಗೂ, ನಾವೆಲ್ಲ ಈಗ ಜೀವಿಗಳಿದ್ದಲ್ಲ, ಈಗ ನಮ್ಮೆಲ್ಲ ಜೀವಿಗಳಿಗೆ ಇದಾನಿ ಕಾಲ ವಿಷಯ ಅಂದ್ರೆ ಈ ವರ್ತಮಾನ ಕಾಲದಲ್ಲಿ ಸಂಸಾರಕ್ಕೆ ಪ್ರತೀತಿ ಹೋವೆ. ನಮಗೆಲ್ಲ ಏನು ಕಾಣುತ್ತದೆ? ಆದ್ರೆ ಸುಖವಾಮದೇವಾದಿಗಳು ಅವರು ಮುಕ್ತರು, ಅವರಿಗಿದು ಸಂಸಾರ ಕಾಣಂಗಿಲ್ಲ. ಯಾಕೆ? ಮುಕ್ತ ಪುರುಷನಿಗೆ ಸಂಸಾರ ಕಾಣೋದಿಲ್ಲ. ಕಾಣಂಗಿಲ್ಲ ಅಂದ್ರೆ ಅವ ಹೆಂಗೆ ನಡೀತಾನ್ರಿ ಸಂಸಾರದಾಗ ಅಂತ ಕೇಳಿರಿ ನೀವು? ಅವನು ನಮ್ಮಂಗೇನಂತ ಕೇಳಿದ್ರೆ ಓಡಾಡ್ತಾನ, ನಡೆದಾಡ್ತಾನ, ಬರ್ತಾನ, ಹೋಗ್ತಾನ, ಕುಂತಾನ, ಉಣ್ತಾನ, ಬಿತ್ತಾನ, ಮಲಗ್ತಾನ. ನಾವೇನು ಮಾಡ್ತೇವೆ ಅದೆಲ್ಲ ಮಾಡ್ತಾನಲ್ಲ. ಅವನಿಗೆ ಹೆಂಗೇನಪ್ಪ ಅಂತ ಕೇಳಿದ್ರೆ ಸಂಸಾರ ಇಲ್ಲ ಅಂತೀರಿ ಅಂತಂದ್ರೆ, ಆದ್ರೆ ಅವನಿಗೆ ಸಂಸಾರ ಇಲ್ಲ. ಯಾಕಿಲ್ಲ ಅಂತ ಕೇಳಿದ್ರೆ ಅವನ ದೃಷ್ಟಿಯಲ್ಲಿ ಈ ಸಂಸಾರ ಬಾಧಿತ ಅನ್ನೋ ವೃತ್ತಿಯಿಂದ ವ್ಯವಹಾರ ಮಾಡ್ತಾನ. ಹೌದಿಲ್ಲ? ಈಗ ಮುತ್ಯ ಮೊಮ್ಮಕ್ಕಳು ಕೂಡ ಆಡ್ತಿರ್ತಾನ, ಅಜ್ಜ ಮೊಮ್ಮಕ್ಕಳು ಕೂಡ ಆಡ್ತಿರ್ತಾನೆ. ಹೌದಿಲ್ಲ? ಆ ಆಟ ಆಡುವಾಗ ಆ ಮೊಮ್ಮಕ್ಕಳೆಲ್ಲ ಆ ಆಟ ಖರೆ ಅಂತ ತಿಳಿದಿರ್ತಾವ, ಸತ್ಯ ಅಂತ ತಿಳಿದು ಆಡ್ತಾವು. ಏನು ಸುಳ್ಳು ತಿಳ್ತವೆ. ಅವು ಗಂಡ ಹೆಂಡತಿ ಆಗ್ತಾವ, ಸಂಸಾರ ಮಾಡ್ತಾವ, ಶಾಲಿಗೆ ಹೋದಂಗೆ ಮಾಡ್ತಾವ, ಆಫೀಸ್ಗೆ ಹೋದಂಗೆ ಮಾಡ್ತಾವ, ಹೊಲಕ್ಕೆ ಹೋದಂಗೆ ಮಾಡ್ತಾವ, ಅಂಗಡಿ ಹಚ್ಚಿದಂಗೆ ಮಾಡ್ತಾರೆ, ವ್ಯಾಪಾರ ಮಾಡ್ದಂಗೆ ಮಾಡ್ತಾರೆ. ಯಾರು ಅಗದಿ ಗುಂಗಿರ್ತಾರ ಅವ್ರಿಗೆ. ಹಸು ನೀರಾಡಿ ಕಿಲ್ಸನ್ನಕ್ಕೆ ಅವಕ್ಕೆ ಪರಿವೇ ಇರಂಗಿಲ್ಲ. ತಾಯಿ ಬಂದು ಒದರ್ಬೇಕು, ಎಷ್ಟೊತ್ತೈತಿ, ಎಷ್ಟು ಆಡ್ತೀರಿ, ಹಸುವಾಗಿದ್ರೆ ನಿಮ್ಗೆ ಬರ್ರಿ ಅಂದ್ರೂ ಹೋಗಂಗಿಲ್ಲ ಅವು ಜಲ್ದಿ. ಹೌದು, ಮತ್ತು ಅದು ಕರೆ ಅಂತ ನಂಬೇವಿಲ್ಲ ಅವು ನಂಬೇವು. ಇನ್ನು ಅವ್ರ ಜೊತೆಗೆ ಮುತ್ಯ ನೀನು ಬಾ, ಅಜ್ಜ ಬಾ ಅಂದ ಇವು ಬಲ್ ಅಂದ್ರೆ ಅಳ್ತಾವ. ಇನ್ನು ಅವಕ್ಕಾಗಿ ಇವನು ಏನು ಮಾಡಿರ್ತಾನ ಅದ್ರ ಜೊತೆಗೆ ಯಾರು ಕೂಡ ಮೊಮ್ಮಕ್ಕಳು ಕೂಡ. ಈಗ ಇವನು ಆಡಾಗತ್ತಾನ, ಅವು ಆಡಾಗತ್ತಾನ. ಹೌದಿಲ್ಲ? ಈ ಆಟದಾಗ ಫರಕ್ ಅದಂತೀರೋ ಇಲ್ಲ ಅಂತೀರಿ? ಏನು ಫರಕ್ ಅದ? ಏನು ಫರಕ್ ಅದ ಹೇಳ? ಅವು ಮೊಮ್ಮಕ್ಕಳೇನು ಆಡ್ತವ, ಅವು ಸತ್ಯ ಅಂತ ಆಡ್ತಾವ, ಖರೆ ಅಂತ ಆಡ್ತಾವ. ಅದ್ರಾಗ ಏನು ಹೆಚ್ಚು ಕಡಿಮೆ ಆದ್ರೆ ಅಳ್ತಾವು. ಅಷ್ಟು ಮನಸ್ಸಿಗೆ ಹಚ್ಕೊಂಡು ಯಾಕೆ ಖರೆ ಅಂತ ತಿಳಿದವು ಹಿಂಗೆ ಆಡ್ತವೆ.
ಮುತ್ಯನೂ ಆಡ್ತಿರ್ತಾನಲ್ಲ, ಅವನು ಆಡ್ತಾನ. ಅವ ಅದು ಖರೆ ಅಂತ ಆಡ್ತಾನ ಸುಳ್ಳು ಅಂತ ಯಾರಿಗಾಗಿ ಆಡಗತ್ತಾನವ? ಹಂಗ ಮಹಾತ್ಮರು ಯಾರಿಗಾಗಿ ಏನಂತ ಕೇಳಿದ್ರೆ ವ್ಯವಹಾರ ಮಾಡಕತ್ತಾರ? ನಮಗಾಗಿ ಮಾಡಕತ್ತಾರ. ನಾವು ವ್ಯವಸ್ಥಿತ ಇರಬೇಕು, ನಾವು ಜೀವನದಲ್ಲಿ ಹೆಂಗಿರಬೇಕು, ಎಲ್ಲ ಏನಂತ ಕೇಳಿದ್ರೆ ಆಚಾರ ವಿಚಾರದಿಂದ ನೀತಿಯಿಂದ ನಾವು ಇರಬೇಕು ಅನ್ನೋದು ಇದು ಜಗತ್ತಿಗೆ ತೋರಿಸೋ ಸಂಬಂಧವಾಗಿ ಅವ್ರು ಏನ್ ಮಾಡಕತ್ತಾರ? ಈ ವ್ಯವಹಾರದಲ್ಲಿ ವ್ಯವಹಾರ ಮಾಡಕತ್ತಾರ, ಅವರು ಇಲ್ಲ ಅಂತಿಲ್ಲ. ಆದ್ರೆ ಅಲ್ಲಿ ಮುತ್ತೆ ಹೆಂಗದ ಸುಳ್ಳ ಅಂತ ಆಟ ಆಡಕತ್ತಾನ, ಅವು ಮೊಮ್ಮಕ್ಕಳು ಸತ್ಯ ಅಂತ ಆಟ ಆಡಕತ್ತಾನ. ಹಾಗೆ ನಾವೆಲ್ಲ ಜೀವಿಗಳೇನಂತ ಕೇಳಿದ್ರೆ ಈ ಪ್ರಪಂಚ ಸತ್ಯ ಅಂತ ನಂಬಿ ಮಾಡಕತ್ತಿದ್ದೆವು. ಮಹಾತ್ಮರು ಇದು ಮಿಥ್ಯ ಅಂತ ಏನಂತ ಕೇಳಿದ್ರೆ ಅವರು ನಂಬಿ ಅವ್ರು ಸಂಸಾರ ಮಾಡಕತ್ತಾರ, ನಾವು ಮಾಡಕತ್ತೀವಿ. ಆದ್ರೆ ಅವರಿಗೆ ಅದು ಬಾಧಿಸುವುದಿಲ್ಲ, ನಮಗೆ ಬಾಧಿಸ್ತದೆ. ಯಾಕೆ? ಹೌದಲ್ಲ? ಹೆಣ್ಮಕ್ಳು ಏನಂತ ಕೇಳಿದ್ರೆ ಅಡಿಗೆ ಮಾಡುವಾಗ ಕೈಯೊಳಗೆ ಏನಂತ ಕೇಳಿದ್ರೆ ಬಟ್ಟೆ ಏನಾರೇ ಅವರು ಇಟ್ಕೊಂಡೆ ಆ ಪಾತ್ರೆಗಳು ಹಿಡಿದಿಡ್ದೆಲ್ಲ ಅವು ಕಾದದ ಕೂಡ ಹಿಡಿದಿಡ್ದೆಲ್ಲ ಇಳಿಸ್ತಾರಿಲ್ಲ, ಅವು ಇಕ್ಕಳಿಕೆ ತಿರ್ತಾವಲ್ಲ, ಚಿಮಟ ಹಿಡಿದು ಇಡ್ತಾರ ಅವ್ರು. ಹೌದಲ್ಲ? ಇವನಿಗೆ ಗುರ್ತೇ ಇಲ್ಲ ಅಡಿಗೆ ಮನೆ ಅನ್ನೋದು. ಒಂದಿನ ಹಾದ ಅವು ಹಾಲ ಉಕ್ಕಿದ್ರೆ ಸ್ವಲ್ಪ ನೋಡ್ರಿ ಅಂತಾನ ನೈಗೂ ಹಾಲು ಉಕ್ಕುಗತ್ತೀವಿ. ಏನ್ರಿ ಅದು ತಗೊಂಡು ಅದನ್ನ ತೆಗಿಬೇಕಿಲ್ಲ, ಹೋಗಿ ಡೈರೆಕ್ಟೇ ಹಿಡಿದಿವ. ಡೈರೆಕ್ಟ್ ಹಿಡ್ದ ಮತ್ತೆ ಅದು ಸುಡಾದ ಪಾತ್ರೆ ಹಾಲು ಇವ್ನಿಗೆ ಎಂದೂ ಗುರುತಿಲ್ಲ. ಅಡಿಗೆ ಮನೆ ಹೋಗಿದ ಜನ ನೋಡ್ರಿ ಅನ್ನೋದು ಇವ ನೋಡ್ದ, ನೋಡಿ ಏನ್ ಮಾಡ್ದ ಅಂತ ಕೇಳಿದ್ರೆ ಅದು ಪಾತ್ರೆ ಎತ್ತಿ ಮೈ ಮೇಗೆ ಹಾಕೊಂಡಿವ, ಸುಟ್ಕೊಂಡ. ಯಾರು? ಹೌದಿಲ್ಲ? ಆಕಿ ತವ್ರ ಮನೆಗೂ ಅದೇ ಮಾಡ್ಯಾಳ, ಗಂಡ ಮನೆಗೂ ಇದೇ ಮಾಡ್ಯಾಳ. ಆಕಿ ಕೈ ಸುಟ್ಕೊಂಡಾಳ, ಆಕಿ ಸುಟ್ಕೊಂಡಿಲ್ಲ. ಇವ ಯಾಕೆ ಸುಟ್ಕೊಂಡ? ಹೌದಾ? ತಿಳಿತಾ ಉದಾಹರಣೆ. ಹಂಗ ನಾವು ನೀವು ಇದು ಸಂಸಾರ ಮಾಡಕ್ಕೂ ಸುಟ್ಕೊಳ್ಬೇಕಿವಿ. ಹೌದಲ್ಲ? ಮಹಾತ್ಮರೇನಂತ ಕೇಳಿದ್ರೆ ಅವರು ಮಾಡ್ಯಾರ. ವಿದೇಹಿ ಜನಕನಿಗೆ 300 ಮಂದಿ ಹೆಂಡ್ರಿದ್ರು. ಎಷ್ಟು ಮಂದಿ? 300 ಮಂದಿ ಹೆಂಡ್ರಿ. ವಿದೇಹಿ ಜನಕ, ವಿದೇಹಿ ಅಂದ್ರೆ ದೇಹಾತ್ಮ ಬುದ್ಧಿ ಇಲ್ಲದಂತವ. ಮತ್ತೆ ಅವನಿಗೆ ಅದು ಬಾಧ ಮಾಡಿದನು. ಯಾರಿಗೆ? ಹೌದಿಲ್ಲ? ಅವನಿಗೆ ಬಾಧ ಮಾಡಿದ. ಆದ್ರೆ ನಮಗೆ ಒಂದು ಇಲ್ಲಂದ್ರೆ ಬಾಧ ಮಾಡ್ತಿದ್ದು ಯಾವಾಗ ಇದು ಸಂಸಾರ ಇಷ್ಟು ಮಜಾ. ಹೌದಿಲ್ಲ? ಶ್ರುತಿ ಸ್ಮೃತಿ ಆದಿಕ ಶಾಸ್ತ್ರ ವಿಷಯ ಸುಖವಾಮ ದೇವಾದಿಕ ಮೋಕ್ಷ ಕಥನ ಕರೆ. ಅವರೆಲ್ಲ ಏನಿದೆ ಸುಖವಾಮ ದೇವಾದಿಗಳು ಹಿಂಗೆ ಅನಂತ ಮಹಾತ್ಮರೇನು ಕೇಳಿದ್ರೆ ಮುಕ್ತರ ಅಂತ ಹೇಳಲಾಗಿದೆ, ಅವರಿಗೆ ಮೋಕ್ಷ ಹೇಳಲಾಗಿದೆ. ಅವ್ರ ಅಸ್ಮದಾದಿಕ ಜೀವಂತೂ ಅಸ್ಮದಾದಿ ಈ ವರ್ತಮಾನ ಕಾಲದಲ್ಲಿ ಇರ್ತಕ್ಕಂಥ ಯಾವ ನಮ್ಮೆಲ್ಲ ಜೀವಿಗಳಿಗೆ ಇದಾನಿ ಕಾಲ ವಿಷಯ ಈ ಸದ್ಯ ಕಾಲದಲ್ಲಿ ಸಂಸಾರಕ್ಕೆ ಪ್ರತೀತಿಯೇ. ನಮಗೂ ಸಂಸಾರ ಕಾಣಾಗತ್ತದಿಲ್ಲ, ಪ್ರತೀತಿ ಯಾಕತ್ತದಿಲ್ಲ. ಅವ್ರು ಪ್ರತ್ಯೇಕ ಪುರುಷ ವಿಷಯ ಅಹಂ ಅಜ್ಞಾ ನ ಜಾನಾಮಿ ಯಾವ ಪ್ರಕಾರ ಭಿನ್ನ ಭಿನ್ನ ಅಜ್ಞಾನ ವಿಷಯಕ್ಕೆ ಅನುಭವ ಹುವೆ. ನೋಡ್ರಿ, ಎಲ್ಲ ಪುರುಷರಿಗೆ ಏನಂತ ಕೇಳಿದ್ರೆ ಈ ಅಜ್ಞಾನದ ಅನುಭವನದ. ಅಹಂ ಅಜ್ಞಾ, ನಾನು ಅಜ್ಞಾನಿ ಅಂತಾನ. ಹೀಗೂ ಕೆಲವರಿಗೆ ಅನುಭವ ಅದ. ನ ಜಾನಾಮಿ, ನನಗೆ ತಿಳಿಯುವುದಿಲ್ಲ ಅಂತ ಹೀಗೂ ಏನದಂತ ಕೇಳಿದ್ರೆ ಅನುಭವ ಅದ. ಯಾವ ಪ್ರಕಾರಕ್ಕೆ ಭಿನ್ನ ಭಿನ್ನ ಅಜ್ಞಾನ ವಿಷಯಕ್ಕೆ ಅನುಭವ ಹೀಗುವೆ. ಹಿಂಗ ಅನೇಕ ಬೇರೆ ಬೇರೆ ಏನಂತ ಕೇಳಿದ್ರೆ ಅಜ್ಞಾನದ ವಿಷಯಕವಾಗಿ ಏನಂತ ಕೇಳಿದ್ರೆ ಅನುಭವ ನಮ್ಗೆ ಆಗ್ತವೆ. ಅವರು ಇಂದ್ರಿಯಾದಿ ಪುರೂಪ ಈಯತೆ ಇದಕ್ಕೆ ಪ್ರಮಾಣ ಕೊಡ್ತಾರೆ. ಇಂದ್ರೋ ಮಾಯಾವಿ ಪುರೂಪ ಈಯತೆ. ಇಂದ್ರೋ ಅಂದ್ರೆ ಯಾವ ಇಂದ್ರನು ಈ ಮಾಯೆಗಳಿಂದ ಬಹುರೂಪಗಳನ್ನು ನಿರ್ಮಿಸಿದ್ದನು. ಯಾರು? ಇಂದ್ರದೇವ. ಇಂದ್ರನು ಮಾಯೆ ಅಂದ ಮಾಯೆ ಪುಸ್ತ ಮಾಯಿ ಅಲ್ಲ, ಮಾಯೆ ಅಂದ್ರೆ ಅನೇಕ ಮಾಯೆಗಳು ಅವಿದ್ಯೆಗಳಿಂದ ಬಹುರೂಪಗಳನ್ನು ನಿರ್ಮಿಸಿ ಬಹಳ ರೂಪ ನಿರ್ಮಾಣ ಮಾಡ್ಯಾನ. ಇಂದ್ರೋ ಮಾಯಾಭಿ ಅಂದ್ರೆ ಅನೇಕ ಮಾಯೆಗಳಿಂದ ಗುರುರೂಪೀಯತೆ ಅನೇಕ ರೂಪಗಳನ್ನು ಅವ ನಿರ್ಮಾಣ ಮಾಡಿದ್ದಾನೆ. ಈ ಶ್ರುತಿ ವಿಷಯೀತ ಮಾಯಾರೂಪ ಜ್ಞಾನಕ ನಾನಾಪನಾಹಿ ಕಥನ ಕರೆ. ಈ ಯಾವೇನಂತ ಕೇಳಿದ್ರೆ ಶ್ರುತಿಯಲ್ಲಿ ಆದ್ರೂ ಕೂಡ ಆ ಮಾಯಾರೂಪ ಅಂದ್ರೆ ಯಾವ ಅಜ್ಞಾನಗಳು ಅನೇಕಂತೆ ಕಥನ ಮಾಡಲಾಗಿದೆ, ಹೇಳಲಾಗಿದೆ. ಅವ್ರು ಈ ಶ್ರುತಿ ವಿಷಯ ಸ್ಥಿತ ಮಾಯಾ ಪದಕ್ಕೆ ಈ ಶ್ರುತಿಯಲ್ಲಿ ಇರುವಂತ ಯಾವ ಮಾಯಾ ಪದದಲ್ಲ ಈ ಪದ ಮುಖ್ಯ ಅರ್ಥಕ ಪರಿತ್ಯಾಗ ಕರಿಕೆ. ಅದರ ಮುಖ್ಯ ಅರ್ಥ ಏನದಲ್ಲ ಅದನ್ನು ಬಿಟ್ಟು ಮಾಯಾಕಿ ಶಕ್ತಿಯೋ ವಿಷಯ. ಆ ಮಾಯಲ್ಲಿ ಇರ್ತಕ್ಕಂಥ ಯಾವ ಶಕ್ತಿಗಳದವಲ್ಲ ಸತ್ವ ರಜ ತಮ ಇವೆಲ್ಲ ಇವು ಗುಣಗಳದಲ್ಲ, ಈ ಶಕ್ತಿಯೋ ವಿಷಯ ಅಥವಾ ಶಕ್ತಿಗಳು ಹೇಳಿದ್ರೆ ಅದ್ರ ಮುಂದೆ ಹೇಳ್ತಾರೆ ನೋಡಿ. ಸತ್ವಾದಿಕ ಗುಣ ವಿಷಯ ದ ಮಾಯಾಪದ की ಲಕ್ಷಣ करने में कोई भी प्रमाण नहीं है. ಆ ಮಾಯೆಗೆ ಏನಂತ ಕೇಳಿದ್ರೆ ಕೆಲವು ಜನ ಏನು ಮಾಡ್ಯಾರ, ಆ ಲಕ್ಷಣ ಮಾಡ್ಯಾರ.
ಏನು ಲಕ್ಷಣ ಮಾಡ್ಯಾರ ಅಂತ ಕೇಳಿದ್ರೆ ಶಕ್ತಿ ಹಿಡ್ಕೊಂಡು ಲಕ್ಷಣ ಮಾಡ್ಯಾರ, ಗುಣ ಹಿಡ್ಕೊಂಡು ಲಕ್ಷಣ ಮಾಡ್ಯಾರ. ಆದರೆ ಈ ಶಕ್ತಿ ಗುಣ ಹಿಡ್ಕೊಂಡು ಲಕ್ಷಣ ಮಾಡೋದಕ್ಕೆ ಯಾವ ಪ್ರಮಾಣನೂ ಕೂಡ ಇಲ್ಲ ಅಂತ ಹೇಳ್ತಾರೆ. ಯಾತೇತಿ ಅಜ್ಞಾನ ನಾನಾಹಿ ಮಾರಣಿ ಯೋಗ್ಯ. ಅದಕ್ಕೆ ಆ ಅಜ್ಞಾನ ಅನೇಕಂತೆ ಒಪ್ಪುವುದು ಯೋಗ್ಯವಾಗಿದೆ. ಅವ್ರು ಅಜಾಮೇಕಾಂ ಹಿಂಗಂತ ನಾವು ಶ್ರುತಿ ಪ್ರಮಾಣ ಅಜಾಂ ಏಕಾಂ, ಆ ಅಜ್ಞಾನ ಒಂದೇದಂತ ಹೇಳೋದು ಶ್ರುತಿ. ಯಾಕೆ ಪ್ರಮಾಣ ಇಲ್ಲಂತಿ ಅಂತ ಹಿಂಗೆ ಯಾರಾದರೂ ಹೇಳಿದರೆ ಇತ್ಯಾದಿ ಉಕ್ತ ಶ್ರುತಿ ಸ್ಮೃತಿಯೋ ವಿಷಯ. ಇಲ್ಲಿ ಹೇಳಿದಂತೆ ಯಾವ ಶ್ರುತಿ ಸ್ಮೃತಿಗಳದಲ್ಲ ಜೋ ಅಜ್ಞಾನಕ ಏಕಪಣ ಕಥನ ಕರೆ. ಹಿಂಗೆ ಅಜ್ಞಾನದೇನಂತ ಕೇಳಿದ್ರೆ ಅನೇಕತ್ವ ಕಥನ ಮಾಡಲಾಗಿದೆ. ಸೋತೋತ ಅಜ್ಞಾನ ಸಮೂಹಕ್ಕೆ ಏಕತ್ವಕ್ಕೂ ಲೆಕ್ಕೆ ಕಥನ ಕರೆಯ ಹೇ. ಇಲ್ಲಿ ಅಜಾಮ್ ಏಕಾಂ इत्यादि को उक्त श्रुति स्मृतियों विषय जो अज्ञान का एक पಣ कथन करे ಅದು ಒಂದೇದಂತ ಹಿಂಗೆ ಹೇಳಲಾಗಿದೆ ಶ್ರುತಿ ಪ್ರಮಾಣದಲ್ಲಿ. ಸೋತು ಇದೇನು ಹೆಂಗೆ ಅರ್ಥ ಮಾಡ್ಯಾರೆ, ತಾ ಅಜ್ಞಾನ ಸಮೂಹಕ್ಕೆ ಏಕತ್ವ ಲೆಕ್ಕೆ ಕಥನ ಕರೆ. ಆ ಎಲ್ಲ ಅಜ್ಞಾನ ಸಮೂಹ ಒಂದು ಅಂತ ಹಿಂಗೆ ಏನು ಮಾಡಲಾಗಿದೆ ಅಂತ ಕಥನ ಮಾಡಲಾಗಿದೆ, ಹೇಳಲಾಗಿದೆ. ಹೌದಿಲ್ಲ? ಈಗ ನಿಮ್ಗೆ ಎಲ್ಲರೂ ಕೇಳಿದ್ರು ಹುಬ್ಬಳ್ಳಿ ಬರಲಿ ಅಂತಂದ್ರು, ಏನು ಮಾಡ್ತೀವಿ ನೀವು? ಹುಬ್ಬಳ್ಳಿ ಒಂದು ಬರಲಿ ಅಂದರು. ಹುಬ್ಬಳ್ಳಿ ಬಂದ್ರೆ ಇಷ್ಟೆಲ್ಲ ನೀವು ಹುಬ್ಬಳ್ಳಿಯವ್ರು ಇದ್ರಿಲ್ಲ, ಹುಬ್ಬಳ್ಳಿ ಒಂದು ಬರಲಿ ಅಂದ್ರೆ ನೀವೆಲ್ಲ ಒಂದಾದ್ರೆ ಅನೇಕಾದ್ರಿ. ಹಂಗೆಲ್ಲ ಕೂಡಿಸಿ ಒಂದಂತ ಹೇಳಿದ್ರು, ಹಂಗೆಲ್ಲ ಅಜ್ಞಾನ ಕೂಡಿಸಿ ಏನಂತ ಕೇಳಿದ್ರಿ ಇಲ್ಲಿ ಒಂದಂತ ಹೇಳಿ ಅಜಾಮೇಕಂ ಹಿಂಗೇನಂತ ಕೇಳಿದ್ರು. ಆ ಸಮೂಹಕ್ಕೆ ಒಂದಂತ ಹೇಳ, ಒಂದೊಂದಕ್ಕೆ ಏನಂತ ಕೇಳಿದ್ರೆ ಹಿಂಗೆ ಅನೇಕ ಅಂತ ನೀವು ತಿಳ್ಕೊಬೇಡ. ಎಲ್ಲ ಸಮೂಹ ಸೇರಿಸಿನೇ ಆ ಶ್ರುತಿ ಏನು ಹೇಳಿದೆ ಅಂತ ಕೇಳಿದ್ರೆ ಅಜಾಮೇಕಂ ಅಂತ ಹಿಂಗೆ ಹೇಳಿದೆ. ಯಾತೆ इन श्रुति स्मृति वचनों का भी विरोध होवे. आ श्रुति स्मृति वचनಕ್ಕೂ ಏನು ಕೇಳಿದ್ರೆ ಈ ಮಾತು ವಿರೋಧ ಆಗುವುದಿಲ್ಲ. इस प्रकार अज्ञान के नानात्व करके जीव के नानात्व सिद्ध हुए. ಇಲ್ಲಿ ಆ ಅಜ್ಞಾನಕ್ಕೆ ಅನೇಕತ್ವ ಏನಪ್ಪ ಅಂತ ಕೇಳಿದ್ರೆ ಸಿದ್ಧ ಆಗೋದ್ರಿಂದ ಜೀವನ ಕೂಡ ಏನಕ್ಕಂತ ಕೇಳಿದ್ರೆ ಅನೇಕ ಆಗ್ತಾನೆ. ಯಾಕಾಗುದಿಲ್ಲ? जिस जीव को ब्रह्म साक्षात्कार की प्राप्ति होवे तिस जीव को ही त्या अपने अज्ञान की निवृत्ति रूप मोक्ष है. या ಜೀವಾತ್ಮನಿಗೆ ಬ್ರಹ್ಮ ಸಾಕ್ಷಾತ್ಕಾರ ಆಗಿದೆಯೋ ಅವ ಪ್ರಯತ್ನ ಪಟ್ಟು ಆ ಬ್ರಹ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾನೋ ತಿಸ್ ಜೀವಕ್ಕೂ ಅಂದ್ರೆ ಆ ಜೀವನಿಗೆ अपने अज्ञान की निवृत्ति मोक्ष है. ತನ್ನ ಅಜ್ಞಾನದ ನಿವೃತ್ತಿ ಮೂಲಕವಾಗಿ ಆ ಜೀವನಿಗೆ ಏನಾಗಿದೆ ಅಂತ ಹೇಳಿದ್ರೆ ಮೋಕ್ಷ ಆಗಿದೆ. ತಾ ಬ್ರಹ್ಮ ಸಾಕ್ಷಾತ್ಕಾರತೆ ರಹಿತ ಪುರುಷರು ಇನ್ನು ಅವನಿಗೆ ಬ್ರಹ್ಮ ಸಾಕ್ಷಾತ್ಕಾರ ಆಗಿಲ್ಲ ಅಂದ್ರೆ ಜ್ಞಾನ ಆಗಿಲ್ಲ. ತಾ अपने अपने ಅಜ್ಞಾನಕ್ಕೆ ವಶತೆ ತಮ್ಮ ತಮ್ಮ ಅಜ್ಞಾನಕ್ಕೆ ವಶ ಆಗಿರ್ತಕ್ಕಂಥ ಸಂಸಾರ ರೂಪ ಬಂದೇ ಇರೇ. ಅವರಿಗೆ ಸಂಸಾರ ರೂಪ ಏನಂತ ಕೇಳಿದ್ರೆ ಇದು ಬಂಧನ ಇದ್ದೇ ಇರ್ತದಂತ ತಿಳ್ಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ. ಹೌದಿಲ್ಲ? ಅಂದ್ರೆ ಇಷ್ಟು ಇವು ಅನೇಕ ಅಜ್ಞಾನಗಳು. ಅನೇಕ ಅಜ್ಞಾನದಿಂದ ಜೀವರಾಶಿಗಳು ಅನೇಕ. ಯಾರಿಗೆ ಬ್ರಹ್ಮ ಸಾಕ್ಷಾತ್ಕಾರ ಆಗಿದೆ ಅವರೊಬ್ಬರು ಮುಕ್ತರಾಗ್ತಾರೆ. ಎಲ್ಲರಿಗೆ ಹೆಂಗೆ ಮುಕ್ತಿ ಆಗ್ತದೆ? ಯಾರೇನಂತ ಕೇಳಿದ್ರೆ ತಮ್ಮ ಸ್ವರೂಪದ ವಿಷಯಕವಾಗಿರ್ತಕ್ಕಂಥ ಅಜ್ಞಾನ ಕಳ್ಕೊಂಡಿಲ್ಲ ಅವರು ಸಂಸಾರಿಗಳದ್ರ, ಅವ್ರು ಬದ್ಧರದ್ರ, ಅವ್ರೇನು ಮುಕ್ತರದ್ರ, ಅವ್ರಿಗೆ ಇನ್ನೂ ಅಜ್ಞಾನ ಬಿಟ್ಟಿಲ್ಲ. ನಾವು ವ್ಯಾವಹಾರಿಕವಾಗಿ ಎಷ್ಟೇ ಶಾಣ್ಯರಂತ ತಿಳ್ಕೊಂಡ್ರು ಕೂಡ ಸ್ವರೂಪ ದೃಷ್ಟಿದಿಂದ ಅವ್ರು ಏನಂದ್ರೆ ಅಜ್ಞಾನಿಗಳೇ ಅದಾರ. ಅವರು ಅವ್ರೇನು ಶಾಣ್ಯರಂತಿಲ್ಲ. ನಮ್ಮ ಪರಮಾರ್ಥ ಸತ್ತಾದಿಂದ ವಿಚಾರ ಮಾಡಿದ್ರೆ ಇಡೀ ಜಗತ್ತೇನಂತ ಕೇಳಿದ್ರೆ ಅಜ್ಞಾನದಲ್ಲಿ ಬಳಲ್ತಾ ಇದೆ. ಯಾರು ತನ್ನನ್ನು ತಾನು ತಿಳ್ಕೊಂಡನ ಅವ ಜ್ಞಾನಿ ಅದನ, ಅವ ಬಲ್ಲವದನ, ಅವ ಜಾಣದನ. ಉಳಿದವರೆಲ್ಲ ತನ್ನನ್ನು ತಾನು ಯಾರು ತಿಳ್ಕೊಂಡಿಲ್ಲ ಅವರೆಲ್ಲ ಏನದ್ರ ಅಂತ ಕೇಳಿದ್ರೆ ಅಜ್ಞಾನಿಗಳಿದ್ರೆ. ಪರಪೊಮ್ಮದ ಅರಿವಿನಿಂದ ಉರಿ ಜಾಣ್ಮೆ ಉಂಟೆ ನಿಜಗೊಂಡು ಹೇಳ್ಯಾರಲ್ಲ ನೀತಿ ಕ್ರಿಯಾಶ್ಚರ್ಯದಲ್ಲಿ. ಶ್ರೇಷ್ಠವಾದ ಜಾಣ್ಮೆ ಯಾವುದು? ವರ ಬ್ರಹ್ಮದಿಂದ ಉರಿ ಜಾಣ್ಮೆ ಉಂಟು. ಶ್ರೇಷ್ಠವಾದ ಬ್ರಹ್ಮಕ್ಕಿಂತಲೂ ಅದನ್ನು ಯಾವ ತಿಳ್ಕೊಳ್ಳೋಣ ಅವ ಜಾಣದನ. ಇದು ಯಾವನಿಗೆ ಗುರುತಿಲ್ಲ, ಅವ ವ್ಯವಹಾರದಲ್ಲಿ ಇರಬಹುದಿಲ್ಲ ನಂಗಿಲ್ಲ. ಯಾಕಂದ್ರೆ ಇದು ವ್ಯವಹಾರೇ ಹುಟ್ಟುದು ಎದರಿಂದ ಹುಟ್ಟ್ಯದ? ಅಜ್ಞಾನದಿಂದ ಹುಟ್ಟ್ಯದ. ಇದು ವ್ಯವಹಾರಿಕ ಪ್ರಪಂಚ ಅಂದ್ರೆ ಅಜ್ಞಾನದ ಕಾರ್ಯದ, ಹೌದಿಲ್ಲ? ಅಜ್ಞಾನದ ಕಾರಣದ. ಇದು ಅಜ್ಞಾನದಿಂದ ಹುಟ್ಟಿದಂಥ ಪ್ರಪಂಚದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಅವನ ಶಾಣೆ ಅದ. ನೀವು ಎಲ್ಲ ಕ್ಷೇತ್ರದಲ್ಲಿ ಒಬ್ಬನಿಗೆ ಒಂದು ಗುರುತಾಗ್ತದೆ, ಮತ್ತೊಂದು ಗುರುತಾಗಂಗಿಲ್ಲ, ಹೌದಿಲ್ಲ? ಅವನಿಗೆ ಏನಂತ ಕೇಳಿದ್ರೆ ಇವೊಂದು ಗುರುತಾಗಿಲ್ಲ, ಇನ್ನೊಂದು ಈ ಡಾಕ್ಟರ್ದು ಏನೊಂದು ಆ ಡಾಕ್ಟರ್ಗಿದು ಇಂಜಿನಿಯರಿಂಗ್ ಗುರುತಾಗಿಲ್ಲ.
ಇಂಜಿನಿಯರ್ ಏನದು ಅವನಿಗೆ ಡಾಕ್ಟರ್ ಗುರುತ ಆಗಂಗಿಲ್ಲ. ಹೌದಿಲ್ಲ? ಎಷ್ಟು ಅಜ್ಞಾನ ಅಂದ್ರೆ ಅದು ಹೋಲ್ಬಿಡ್ರಿ. ನಿಮ್ಮ ಬೆನ್ನು ನಿಮ್ಗೆ ಕಾಣ್ತದೇನು? ಕಾಣಂಗಿಲ್ಲ. ಮತ್ತೆ ಕಾಣಂಗಿಲ್ಲ ಅಂದ್ರೆ ಇದು ಜ್ಞಾನೋ ಅಜ್ಞಾನೋ? ಯಾರ್ದು ಅಜ್ಞಾನ? ಮಂದಿದು ಹೋಗ್ಬಿಡ್ರಿ. ನಾವು ಎಷ್ಟು ಶಾಣ್ಯಾರಿದ್ದೇವೆ ಅದು ಹೋಗ್ಬಿಡ್ರಿ. ನಿಮ್ಮ ಬಲ ಹುಬ್ಬಿಗೆ ಎಷ್ಟು ಕೂದಲುಗಳದಾವ? ಹುಬ್ಬ್ಯಾರ್ದು. ನಿಮ್ಮ ಹುಬ್ಬಿಂದ ಕೂದಲು ಎಷ್ಟು ನಿಮ್ಗೆ ಗುರ್ತಿಲ್ಲ. ಎಷ್ಟು ಶಾಣ್ಯಾರಿದ್ದೇವೆ ನಾವು. ಇದೆಲ್ಲ ಅದು ಶಾಸ್ತ್ರ ನಮ್ಗೆ ಏನು ಕಳಿಸ್ತದೆ ಅಂತ ಕೇಳಿದ್ರೆ ನಾವು ಹೇಗಿದ್ದೇವೆ ಅನ್ನೋದು ಹೇಳ್ಕೊಡ್ತದೆ. ಹೆಂಗೆ ಕನ್ನಡಿ ಮುಂದೆ ಹೋಗಿ ನಿಂತೇವಂದ್ರೆ ಕನ್ನಡಿ ನಮ್ಮ ಮುಖದಲ್ಲಿ ಏನು ದೋಷ ಅನ್ನೋದು ತೋರಿಸ್ಕೊಡ್ತದೆ. ಹಂಗೆ ಶಾಸ್ತ್ರ ಅಂದ್ರೆ ಕನ್ನಡಿ ಇದ್ದಂಗೆ. ಈ ಶಾಸ್ತ್ರದಿಂದ ಕನ್ನಡಿ ಮುಂದೆ ಹೋಗಿ ನಾವು ನಿಂತೇವಂದ್ರೆ ನಮ್ಮ ಅಂತಃಕರಣ ಪಟಲದಲ್ಲಿ ಎಷ್ಟು ದೋಷದ ಅನ್ನೋದು ತೋರಿಸಿಕೊಡ್ತದೆ. ಹೆಂಗದ ಶಾಸ್ತ್ರ? ಹೌದಿಲ್ಲ? ಇರಲಿ. एक अज्ञान एक जीव पक्षी विषय सो बंध मोक्ष की व्यवस्था ಸಂಭವತಿ ನೈ. ಅದಕ್ಕೆ ನಾವೇನಂತ ಕೇಳಿದ್ರೆ ಅನೇಕ ಅಜ್ಞಾನಗಳು ಒಪ್ಪಿದೆವು. ನಮ್ಮ ಪಕ್ಷದಲ್ಲಿ ಜೀವ ಪಕ್ಷ ಅಂದ್ರೆ ಅನೇಕ ಅಜ್ಞಾನಗಳು ಯಾರು ಒಪ್ಪ್ಯಾರಲ್ಲೋ ಅವರಲ್ಲಿ ಏನಂತ ಕೇಳಿದ್ರೆ ಇಲ್ಲಿ ಬಂಧ ಮೋಕ್ಷದ ವ್ಯವಸ್ಥೆ ಆಗ್ತದೆ. ಆದ್ರೆ ಈಗ ಏಕ ಅಜ್ಞಾನ ಏಕ ಜೀವ ಪಕ್ಷಿ ವಿಷಯ ಒಂದು ಅಜ್ಞಾನ ಒಂದೇನಪ್ಪಾ ಅಂತ ಕೇಳಿದ್ರೆ ಜೀವ. ಈ ಪಕ್ಷದಲ್ಲಿ ಬಂಧ ಮೋಕ್ಷಿ ವ್ಯವಸ್ಥಾ ಸಂಭವತಿ ನೈ. ಬಂಧ ಮೋಕ್ಷದ ವ್ಯವಸ್ಥೆ ಹ್ಯಾಂಗ ಮಾಡವ್ ನೀವು? ಒಬ್ಬ ಜೀವ ಮುಕ್ತ ಅಂತಂದ್ರೆ ಅನಾಯಶ ಎಲ್ಲರೂ ಏನಾಗಬೇಕು? ಒಂದೇ ಹತ್ತಿರ ನೀವು ಜೀವ. ಹೌದಿಲ್ಲ? ಮದ ಅಜ್ಞಾನ ಇಲ್ಲ ಅನ್ನಂಗಾಯ್ತು. ಹೌದಿಲ್ಲ? ಮತ್ತ ಈ ಜ್ಞಾನ ನಿನಗೆ ಯಾರದಿಂದ ಆಯ್ತಪ್ಪ? ಆ ಜ್ಞಾನ ಕಳೆಯುವ ಒಬ್ಬ ಗುರು ಬೇಕಿಲ್ಲ? ಯಾರು ಗುರು? ಯಾಕೆ ಜೀವನೇ ಒಂದೇ ಅದನ್ನ. ಮತ್ತು ಗುರು ಶಿಷ್ಯ ಭಾವ ಎಲ್ಲಿ ಹೇಳೋರು ನೀವು? ಯಾಕೆ ಮಜಾರು ಒಳ್ಳೆ ಆ ಪರಂಪರೆ ಇಲ್ಲಿ ತನಕ ಬರ್ತದ್ರೆ ಹೆಂಗದು? ಎಷ್ಟು ಅಡಚಣೆ ಬರ್ತದೆ. ಏನಂದ್ರೆ ಏಕ ಜೀವ ಒಂದೇ ಜೀವ. ನೀವೇನಂತ ಕೇಳಿದ್ರೆ ಹೇಳಿದ್ರೆ ಅವ ಹೆಂಗೆ ವ್ಯವಸ್ಥೆ ಮಾಡ್ಯಾನ ಹಿಂಗೆ ಹೇಳ್ಕೊಂಡು ಬಂದಾನ. ಅವ ಒಂದು ಜೀವ ಅಂದ್ರೆ ಹೆಂಗೆ? ಅವ ಕನಸಿನ ದೃಷ್ಟಾಂತ ಕೊಟ್ಟನು, ಸ್ವಪ್ನ ದೃಷ್ಟಾಂತ. ಸ್ವಪ್ನದಲ್ಲಿ ಅನೇಕ ಸಾವಿರಾರು ಜೀವಿಗಳನ್ನು ನೀವು ನೋಡ್ತೀವಿ. ಆದ್ರೆ ಆ ಕನಸು ಕಾಣವ ಯಾವದನ್ನ ಅವ ಮುಖ್ಯ ಜೀವ. ಅವ ಮುಖ್ಯದಲ್ಲ. ಇವೆಲ್ಲ ಕಾಣ್ತಕ್ಕಂಥ ಜೀವಿಗಳೇನಂತ ಅವ ಮುಖ್ಯ ಅಲ್ಲ. ಹೌದಿಲ್ಲ? ಆದ್ರೆ ಕೆಲವು ಜೀವಿಗಳು ಪರಮಾರ್ಥ ಮಾಡಿ ಮುಕ್ತ ಆಗ್ತವೆ. ಕೆಲವು ಏನಂತ ಕೇಳಿದ್ರೆ ಅಜ್ಞಾನದಲ್ಲಿ ಬಳಗ್ತಾ ಇದ್ದಾವ. ಇದೋ ನೀವ ನೋಡಕತ್ತಾನ ಅಲ್ಲಿ ಮುಕ್ತರು ಅದರ ಬದ್ರು ಅದರ ಹಿಂಗೆ ವ್ಯವಸ್ಥೆ ಮಾಡ್ಯಾನವ. ಆದ್ರೆ ಆ ಮುಖ್ಯ ಜೀವಿ ಏನಂತಾನಲ್ಲ ಅವ್ರಿಗೆ ಬಂಧನೂ ಇಲ್ಲ ಮೋಕ್ಷನೂ ಇಲ್ಲ ಅಂತ. ಇದು ಯಾರಂತ ಕೇಳಿದ್ರೆ ಏಕ ಜೀವವಾದಿ ಪಕ್ಷದವರು. ಇರಲಿ, ಅಟ್ಟದು ಸಮಂಜಸ ಆಗುವುದಿಲ್ಲ. ಮತ್ತೆ ಲಕ್ಷ್ಯಕ್ಕೆ ಅದು ಉತ್ತಮ ಅಧಿಕಾರಿಯ ದೃಷ್ಟಿಯಿಂದ ಹೇಳಬಹುದು. ಆದ್ರೆ ಕನಿಷ್ಠ ಅಧಿಕಾರಿಯ ದೃಷ್ಟಿಯಿಂದ ನೋಡಿದ್ರೆ ಅದು ಅಷ್ಟು ಸಮಂಜಸ ಆಗುದಿಲ್ಲ. ಅದಕ್ಕೆ ಏಕ ಅಜ್ಞಾನ ಏಕ ಜೀವ ಪಕ್ಷಿ ವಿಷಯ ಸೋ ಬಂಧ ಮೋಕ್ಷಕ್ಕೆ ವ್ಯವಸ್ಥಾ ಸಂಭವತಿ ನೈ. ನೀವು ಒಂದು ಅಜ್ಞಾನ ಒಂದು ಜೀವ ಪಕ್ಷಿ ಏನದಲ್ಲೋ ಅಲ್ಲಿ ಬಂಧ ಮೋಕ್ಷದ ವ್ಯವಸ್ಥೆ ಸಂಭವಿಸುವುದಿಲ್ಲ. ಶಂಕಾ ಮತ್ತು ಅದಕ್ಕೆ ಶಂಕಾ ಏನದ? ಅಜ್ಞಾನಕ್ಕೆ ಭೇದ ಕರಿಕೆ ಜೀವನೋं का भेद अंगीकार करोगे तो. ಈಗ ಅವ ಏಕ ಜೀವವಾದಿ ಅನ್ನೋದಲ್ಲ, ಅವ ಏಕ ಜೀವ ಪಕ್ಷವಾದಿ. ಅವಂತನ ಅಜ್ಞಾನದಲ್ಲಿ ಭೇದ ಮಾಡಿ ನೀವು ಜೀವಗಳಲ್ಲಿ ಭೇದ ಅಂಗೀಕಾರ ಮಾಡಿದ್ರೆ ಜೀವ ಜೀವಕ್ಕೆ ಪ್ರತಿ ಪ್ರಪಂಚಕ್ಕಾಗಿ ಭೇದ ಹೀ ಹೋವೇಗ. ಜೀವ ಜೀವರಲ್ಲಿ ಪ್ರಪಂಚದ ಕೂಡ ಏನು ಹೇಳ್ಬೇಕಾಗ್ತದೆ ಅಂತ ಕೇಳಿ ನಿಮ್ಗೆ ಭೇದ ಯಾಕೆ? ಈ ಜೀವ ಬೇರೆ ಆ ಜೀವ ಬೇರೆ ಬೇರೆ ಅಂದ್ಕೊಳ್ಳೆ. ಮತ್ತು ಆ ಜೀವಿಗಳ ಭೇದದಿಂದ ಪ್ರಪಂಚದ ಕೂಡ ಏನು ಹೇಳ್ಬೇಕಾಯ್ತು? ಭೇದ ಹೇಳ್ಬೇಕಾಗ್ತದಂತ. ಜೋ ಕದಾಚಿತ್ ಈ ಸಾರ್ಥ ವಿಷಯ ತುಮ್ಮ ಇಷ್ಟಾಪತ್ತಿ ಕರೋಗೆ ತೋ. ಒಂದು ವೇಳೆ ನಮ್ಗೆ ಕೇಳಿದ್ರೆ ಈ ಅರ್ಥದಲ್ಲಿ ನಿಮ್ಗೆ ಅದು ಇಷ್ಟಾಪತ್ತಿ ನಿಮ್ಗೆ ಬೇಕನ್ನಿಸ್ತಂದ್ರೆ ನೀವು ಹೌದಂತದು ಒಂದು ವೇಳೆ ಒಂದು ಪಕ್ಷದಲ್ಲಿ ನೀವು ಒಪ್ಪಿದ್ರೆ ಕರೋಗೆ ತೋ ಜೋ ಘಟ್ ತುಮ್ಮನೆ ಅನುಭವ ಕರೆ ಹೈ ಸೋಹಿ ಘಟ್ ಹಮ್ನೆ ಭೀ ಅನುಭವ ಕರೆ ಹೈ. ನೀವು ಯಾವ ಘಟದ ಅನುಭವ ಮಾಡ್ರಿ ಆ ಘಟದ ನಾವು ಏನು ಮಾಡಿದೆವು ಅಂತ ಕೇಳಿದ್ರೆ ಅನುಭವ ಮಾಡಿದೆವು. या प्रकार की घटाधिक प्रपंच के एकता को विषय करने हारी प्रत्यभिज्ञा का विरोध प्राप्त होगा. ಏನಂತ ನೋಡಿರಲಿ. ಹೀಗೆ ಯಾವ ಪ್ರಕಾರ ಕಿ ಘಟಾಧಿಕ ಪ್ರಪಂಚಕ್ಕೆ ಈ ಪ್ರಕಾರವಾಗಿ ಘಟಾಧಿಕ ಪ್ರಪಂಚದು ಏಕತಾಕು ವಿಷಯಕರಣೆಯ ಹಾರೆ ಅಂದ್ರೆ ಅದು ಒಂದೇ ಅದರದ್ದು ಹಿಂಗೆ ವಿಷಯ ಮಾಡುವುದಕ್ಕೋಸ್ಕರವೇ ಪ್ರತ್ಯಭಿಜ್ಞಾಕ ವಿರೋಧ ಪ್ರಾಪ್ತ ಹೋಗಿ. ಇಂದ್ರಿಯ ಸನ್ನಿಕರ್ಷಂ ಪ್ರತ್ಯಕ್ಷಂ ಇದು ಪ್ರತ್ಯಕ್ಷ ಜ್ಞಾನದ ಲಕ್ಷಣ.
ಹಾಗೆ ಈ ಪ್ರತ್ಯಕ್ಷ ಜ್ಞಾನ ಅಂತ ಕೇಳಿದ್ರೆ ಇದಕ್ಕೆ ಹಿಂಗೆ ಕರ್ಣ್ಯ ಪ್ರತ್ಯವಿಜ್ಞಾಕ ವಿರೋಧ ಪ್ರಾಪ್ತ ಪ್ರತ್ಯವಿಜ್ಞಾಕ ಏನಾಗ್ತದೆ ಈ ಪ್ರತ್ಯಕ್ಷ ಜ್ಞಾನಕ್ಕೆ ವಿರೋಧ ಆಗ್ತದೆ. ನಿಮ್ಗೆ ಇದೇನದ್ರಿ ನನಗೂ ಬರ್ತದ ನಿಮಗೂ ಬರ್ತದ ಹೌದಿಲ್ಲ ಅಂದ್ಬೇಕು ನಾವು ಬೇರೆ ಇದ್ವಿ ನೀವು ಬೇರೆ ಇದ್ರಿ ಹೌದಿಲ್ಲ ಅಂದಮೇಲೆ ಇದು ನನಗೇನಿದು ಗಡಿಯಾರ ಅಂತ ಜ್ಞಾನದ ಮತ್ತು ನಿಮಗೂ ಗಡಿಯಾರ ಅಂತ ಜ್ಞಾನ ನಿಮ್ಮ ಜ್ಞಾನನೇ ಬೇರೆ ನನ್ನ ಜ್ಞಾನನೇ ಬೇರೆ ಅದು ಹೆಂಗೆ ಅನ್ನೋದು ಇನ್ನೊಂದು ವ್ಯವಸ್ಥೆದ ಟೈಮ್ ಇಲ್ಲ ಆ ವ್ಯವಸ್ಥೆ ಮಾಡೋಕ್ಕೆ ಆ ವ್ಯವಸ್ಥೆ ನಾಳೆ ವಿಚಾರ ಮಾಡೋದು ಅಂತ ಹೇಳೋದು ಹೌದಿಲ್ಲ. ಈ ಪ್ರಕಾರವಾಗಿ ಏನಂತ ಕೇಳಿದ್ರೆ ಅವ ವ್ಯವಸ್ಥೆ ಮಾಡ್ತಾನೆ ಅಂದ್ರೆ ಅವನಿಗೆ ಮುಂದೆ ಹೋಗಿ ಏನು ಹೇಳೋದು ಅಂತ ಕೇಳಿದ್ರೆ ಒಬ್ಬನ ದೃಷ್ಟಿಯಲ್ಲಿ ಈ ಪ್ರಪಂಚ ನಿವೃತ್ತಿ ಆದ್ರೆ ಜೀವ ಈಶ್ವರಗಳು ಇಲ್ಲ ಆದ್ರೆ ಉಳಿದ ಜೀವಿಗಳಿಗೆ ಜ್ಞಾನ ಇಲ್ಲ ಅವ್ರಿಗೆ ಜ್ಞಾನ ಇಲ್ಲಂದ್ರೆ ಅವ್ರ ದೃಷ್ಟಿಲೇ ಜೀವ ಈಶ್ವರ ಈ ಪ್ರಪಂಚ ಅದಂತೀರಿ ಇಲ್ಲಂತೀರಿ ಅಂತ ನಾವು ಅವ್ರ ದೃಷ್ಟಿಲಿ ಅದ ಅಲ್ರಿ ಅಂತ ಅಂದಂಗೆ ಮತ್ತೆ ಜೀವ ಈಶ್ವರ ಪ್ರಪಂಚ ಅದ ಅಂದ್ರೆ ಮತ್ತೆ ನೀ ಮುಕ್ತಿ ಹಂಗಾದಿ ಅದು ಇಲ್ಲ ಆಗ್ಬೇಕಲ್ಲ ಅದಿಲ್ಲ ಆಗ್ಬೇಕಲ್ಲ. ನಿನ್ನ ದೃಷ್ಟಿಲಿ ಏನೋ ಹೇಳಕತ್ತಿದ್ದೀನಿ ನಿನ್ನ ದೃಷ್ಟಿಲಿ ಹೇಳಿದ್ರು ಕೂಡ ಏನು ಕೇಳಿದ್ರೆ ಅವ್ರ ದೃಷ್ಟಿಲಿ ಅದು ಆಯ್ತಿಲ್ಲ ಅದು ಇಲ್ಲ ಯಾಕೆ ಅನ್ನಕ್ಕೆ ಬರ್ತದದು ಅದು ಹಾಗೆ ಉಳಿತದೆ ನಿನಗೆ ಹೆಂಗೆ ಮುಕ್ತಿ ಹೇಳೋದು ಅಂತ ಹಿಂಗವ ಶಂಕ ಮಾಡೋವಾಗ ಆ ವಿಚಾರ ನಾಳೆ ಮಾಡೋದು ಇರುತ್ತೆ. ಇವತ್ತು ನೀವು ಪುಷ್ಪರೂಪ ಸೇವೆ ಸದ್ಗುರುನಾಥನ ಅಡಿದಾವರಿಗಳಲ್ಲಿ ಸಮರ್ಪಿಸುತ್ತಾ ಈ ಉಪನ್ಯಾಸಕ್ಕೆ ವಿರಾಮ.